ಅರ್ಥಾತ್ 13ನೇ ಅಧ್ಯಾಯ ಯಾರಿಗೆ ಸ್ವಲ್ಪ ಉಳ್ದಂಗ ಆಗಿತ್ತು ಅಂತಂದ್ರ ಮರಳಿ ಅದು ರಿಪೀಟೇಷನ್ ಆಗ್ಲಿ ಅಂತೇಳಿ ಗುರುಗಳ ಉದ್ದೇಶದಿಂದ ಮೆಮರಿ ಅದನ್ನ ಸಂಕ್ಷಿಪ್ತವಾಗಿ ಕೊಡ್ತಾರ. ಈಗಾಗಲೇ 2-3 ಪೇಜ್ಗಳನ್ನು ಓದಿದ್ದಾರೆ. ಗುರುಗಳ ಬರೋವರೆಗೆ ನಾವು ವಿಷಯವನ್ನು ಮುಂದುವರಿಸುವ. 13ನೇ ಅಧ್ಯಾಯ ಯಾವುದು? ಕ್ಷೇತ್ರಜ್ಞ ಯೋಗಯೋಹೋ. ಆ ಕ್ಷೇತ್ರಜ್ಞ ಯೋಗದಲ್ಲಿ ಬರ್ತಕ್ಕಂಥ 3 ಮುಖ್ಯವಾದಂತ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಗುರುಗಳು, ಕೃಷ್ಣ ಪರಮಾತ್ಮ. ಯಾವ 3 ಅಂಶಗಳು? ಒಂದು ಪುರುಷ ಪ್ರಕೃತಿ, ಒಂದು ಪುರುಷ ಮತ್ತು ಪ್ರಕೃತಿ ಅನ್ನುವಂಥದ್ದು. ಇನ್ನೊಂದು ಜ್ಞೇಯಂ ಅಥವಾ ಜ್ಞಾನ ಮತ್ತು ಜ್ಞೇಯ. ಕ್ಷೇತ್ರಜ್ಞ, ಕ್ಷೇತ್ರಜ್ಞ ಮತ್ತು ಕ್ಷೇತ್ರ. ಅರ್ಥಾತ್ ಇಲ್ಲಿ ನಾವು ವಿಶೇಷವಾಗಿ 6 ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಅಧ್ಯಾಯಕ್ಕ ನಾವು ಬಂದೀವಿ. ಸಂಬಂಧದು ಯಾರು ಆತ್ಮ ತತ್ವವನ್ನು ತಿಳ್ಕೋಬೇಕನ್ನುವಂತ ಬೈಕೊಳ್ಳುವಂತ ಮುಮುಕ್ಷುಗಳದಾರೋ ಅವರಿಗೆ ಈ 6 ಅಂಶಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ರ ಅದು ಆತ್ಮ ವಿವೇಕ ಅನ್ನೋದು ಚೆನ್ನಾಗಿ ಲಕ್ಷ್ಯಕ್ಕೆ ಬರ್ತದ. ಯಾಕಂದ್ರೆ ಈ ಶರೀರದಿಂದ ನಾವು ಪ್ರಾರಂಭ ಆಗೈತಲ್ಲ, ನಮ್ಮ ಹುಟ್ಟಿ ಕಾರಣವಾದಂತ ಈ ಶರೀರ, ಅರ್ಥಾತ್ ಶರೀರ ಅನ್ನುವಂಥದ್ದು ಏನದ? ಕ್ಷೇತ್ರದ. ಇದು ಆತ್ಮ ಅಲ್ಲ. ಇದಕ್ಕೆ ನಾ ಏನು ತಿಳ್ಕೊಂಡೆ? ನಾನಲ್ಲದ ಈ ದೇಹಾದಿಗಳಲ್ಲಿ. ಅರ್ಥಾತ್ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಾದಿಗಳಲ್ಲಿ ನಾನು ಅನ್ನುವಂತ ಭ್ರಾಂತಿ ಅಥವಾ ಭ್ರಮೆಯನ್ನ ಮಾಡಿಕೊಂಡಿದ್ದರಿಂದ ಇದು ಅಧ್ಯಾಸಕ್ಕೆ ಕಾರಣ ಆಗ್ಯದ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ. ತಾ ಅಲ್ಲದರಲ್ಲಿ ಹೌದೆಂಬ ಬುದ್ಧಿ. ಶರೀರ ತಾ ಅಲ್ಲ. ಆದ್ದರಿಂದ ಇದು ಆತ್ಮ ಅಲ್ಲ. ಇದು ಹಂಗಾರೆ ಇಲ್ಲಿ ನಾನು ಅಂತಾನಲ್ಲ ಈ ಶರೀರಕ್ಕ. ಅದಕ್ಕೇನು ಅರ್ಥ? ನಾನು ಎಂಬ ಪದಕ್ಕೆ ಅರ್ಥವಾದಂತ ಯಾವುದು? ಕ್ಷೇತ್ರಜ್ಞ, ಅದೇ ಆತ್ಮ ಅಂತ ತಿಳ್ಕೊಳ್ರಿ. ಅರ್ಥಾತ್ ಕ್ಷೇತ್ರಜ್ಞಂ ಚಾಪಿ ಮಾಮಿ ವಿದ್ಧಿ. ಯಾರು? ನೀನು ಕ್ಷೇತ್ರಜ್ಞನೇ ಇದ್ದಿ. ನಾನು ಅನ್ನೋದಕ್ಕೆ ಅರ್ಥರೂಪ ಯಾವುದು ಅಂತಂದ್ರ ಕ್ಷೇತ್ರಜ್ಞ ಅಂದ್ರೆ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ, ಎಲ್ಲವನ್ನು ಇದ್ರಿಟ್ಟು ಎರೆಯತಕ್ಕಂತ ಕ್ಷೇತ್ರಜ್ಞ. ಅರ್ಥಾತ್ ಯಾರು ಸತ್ ಅಸತ್ಯಗಳನ್ನ ಸರಿಯಾಗಿ ಬಿಡಿಸಿ ಪರಮಾತ್ಮ ತತ್ವವನ್ನು ತಿಳ್ಕೊಂಡು ಅದೇ ಉಳಿತಾರಲ್ಲ, ಅವ ಕ್ಷೇತ್ರಜ್ಞ. ಆ ಕ್ಷೇತ್ರಜ್ಞನ ಇಲ್ಲಿ ನಾನು ಆತ್ಮ ಅನ್ನುವಂತ ಪ್ರಜ್ಞೆ ಯಾವಾಗ ಸ್ಥಿರ ಆಗ್ತೈತೋ, ಪ್ರತಿಷ್ಠಿತ ಆಗ್ತೈತೋ, ಅವು ಎಲ್ಲವನ್ನು ತಿಳಿದವನು, ಪರಮಸಿದ್ಧಿ. ಅದಕ್ಕೆ ಈ ಕ್ಷೇತ್ರಜ್ಞ ಅನ್ನುವಂಥದ್ದು ಯಾವುದು? ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಕ್ಷೇತ್ರದಿಂದ ಬೇರ್ಪಡಿಸಲ್ಪಟ್ಟಂತ ಆತ್ಮ ಈ ಕ್ಷೇತ್ರದಲ್ಲ, ಶರೀರ ಇಂದ್ರಿಯಾದಿಗಳಿಂದ ಬೇರ್ಪಡಿಸಿ ಆತ್ಮ ವಿವೇಕ ಮಾಡಿ ಆ ಆತ್ಮ ಯಾರು? ಬ್ರಹ್ಮ ಸ್ವರೂಪವೇ ಅನ್ನುವಂತ ಒಂದು ದೃಢ ಅಪ್ರೋಕ್ಷ ಜ್ಞಾನ ಮಾಡ್ಕೋಬೇಕಾಗೈತಿ. ಅರ್ಥಾತ್ ಆ ಬ್ರಹ್ಮ ಅಂದ್ರೆ ಬೇರೆ ಏನಲ್ಲ, ಅದು ನಾನೇ. ಹಂಗಾರೆ ಈ ಎಲ್ಲ ಏನದಲ್ಲ, ಕ್ಷೇತ್ರ ಏನದಲ್ಲ, ಇದು ಪ್ರಕೃತಿಗೆ ಸಂಬಂಧಪಟ್ಟಂತದ್ದು ಅಥವಾ ಪ್ರಕೃತಿಯ ಕಾರ್ಯಗಳಿಗೆ ನಾ ಹೆಂಗದೇನಿ? ಸಾಕ್ಷಿಯಾಗಿದ್ದೇನಿ. ನಾನು ಅಸಂಗದೇನಿ. ಪ್ರಕೃತಿಯ ಗುಣಗಳ ಸಂಘ ನನಗಿಲ್ಲ.
ಯಾವಾಗ ಸಂಘ ಆಯ್ತು ಆವಾಗ ಸಂಸಾರಿ. ಆ ಪ್ರಕೃತಿಯಿಂದ ಅಸಂಗ ಆದೆ, ನಾನು ಬ್ರಹ್ಮ ಸ್ವರೂಪ ಆತ್ಮ ಇದ್ದೇನೆ, ಅಸಂಸಾರಿ. ಸಂಘ ಆದಾಗ ಸಂಸಾರಿ, ಅಸಂಗ ಆದಾಗ ಅಸಂಸಾರಿ ಆತ್ಮ. ಹೀಗೆ ಯಾವಾಗ ಪ್ರಕೃತಿಯ ಗುಣಗಳೊಂದಿಗೆ ಈ ಅಂತಃಕರಣವು ವಿಶಿಷ್ಟ ಆಗ್ತತೋ ಆವಾಗ ಜೀವ ಆಗ್ತಾನೆ. ವಿಶಿಷ್ಟ ಆದಾಗ ಜೀವ ಆ ಒಂದು ಗುಣಗಳಿಂದ ಗುಣಾತೀತ ಆದಾಗ, ಅಸಂಗನಾದಾಗ, ಪ್ರಕೃತಿಯ ಗುಣಗಳಿಂದ ಬೇರೆ ಆದಾಗ ಸಂಸಾರಿ ಆಗ್ತಾನೆ ಅನ್ನುವಂಥದ್ದು ವಿವೇಕವನ್ನ ಮಾಡ್ಕೋಬೇಕು ಅನ್ನೋದನ್ನ ಮುಂದೆ ಅದ್ರ ಹಾಗೇನೆ ಪ್ರಕೃತಿ ಪುರುಷರ ಬಗ್ಗೆ ಕೂಡ ಹೇಳಿದರು. ಪ್ರಕೃತಿ ಪುರುಷ, ಪುರುಷ ಅಂದ್ರೆ ಯಾರು? ಅವನೇ ಆತ್ಮಾನನೇ. ಅರ್ಥಾತ್ ಆರೋಪಿಸಲ್ಪಟ್ಟವ ಅಜ್ಞಾನ ಅಥವಾ ಈ ಜಗದಾದಿಗಳು ಆತ್ಮನಲ್ಲಿ ಆರೋಪಿಸಲ್ಪಟ್ಟವೆ. ಅದನ್ನ ಅವ್ರು ಏನ್ ಹೇಳ್ತಾರೋ ಅದ ಭ್ರಾಂತಿ, ಅಜ್ಞಾನ, ಅವಿದ್ಯ ಎಲ್ಲ ಒಂದೇ. ಪ್ರಕೃತಿ, ಅದಕ್ಕೆ ಆ ಪ್ರಕೃತಿ ಅನ್ನುವುದು ಆ ಪರಬ್ರಹ್ಮದಲ್ಲಿ ಆರೋಪಿಸಲ್ಪಟ್ಟದ. ಅರ್ಥಾತ್ ಅಜ್ಞಾನದಿಂದ ಅನ್ಯಥಾ ಅಜ್ಞಾನದ ಎವೇದೆರಿಯಲ್, ಸಂಜ್ಞೆಯಿಂದ ಮಹತ್ತು, ಅದರಿಂದ ಅಹಂಕಾರ, ಅದರಲ್ಲಿ ಸವಿಕಲ್ಪ ಜ್ಞಾನೋದಯವಾಗಲ್ ಅಹಂಕಾರ, ಅಹಂಕಾರದಿಂದ ಮೂರು ಮತ್ತ ಅಹಂಕಾರಗಳು, ಅದರಲ್ಲಿ ತಾಮಸ ಅಹಂಕಾರದಿಂದ ಅಲ್ಲಿ ಸೂಕ್ಷ್ಮ ಭೂತಗಳು, ಅಪಂಚೀಕೃತ ಭೂತಗಳು, ಅಲ್ಲಿಂದ ಪಂಚಭೂತಗಳು ಹಾಗೂ ಭೌತಿಕ ಜಗತ್ತು ತಯಾರಾಗ್ಯದ. ಹಂಗಾರೆ ಈ ಪ್ರಕೃತಿಯಿಂದ ಹಿಡ್ಕೊಂಡು ಇವೆಲ್ಲ ಏನದಾವಲ್ಲ ಅಷ್ಟು ಇವು ಅಷ್ಟು ಪ್ರಕೃತಿ ಒಳಗೆ ಬರ್ತಾವ. ಆತ್ಮ ಪ್ರಕೃತಿ ಅದಾನ, ಇವು ಅಷ್ಟು ಒಂದೊಂದೊಂದು ಕಾರಣ ಕಾರ್ಯ ರೂಪದಿಂದ ಪ್ರಕೃತಿ ಅದಾವೆ. ಹೀಗೆ ಇಲ್ಲಿ ಕೂಡ ವಿವೇಕವನ್ನ ಮಾಡಿ, ಪ್ರಕೃತಿ ಪುರುಷರ ವಿವೇಕವನ್ನ ಮಾಡಿ ನಾನು ಪುರುಷನೇ ಆತ್ಮನೇ ಅಂತ ತಿಳ್ಕೊಳ್ಳೋದು. ಈಗ ಮುಂದೆ 5ನೇದಕ್ಕೆ ಬಂದೀವಿ ನಾವು. ಕ್ಷೇತ್ರ ಕ್ಷೇತ್ರಜ್ಞಯೋಹೋ, ಇದು ಜ್ಞಾನ ಮತ್ತು ಜ್ಞೇಯಂ ಮತ್ತು ಜ್ಞೇಯ. ಜ್ಞೇಯ ಅಂದ್ರೆ ವಿಷಯ, ಜ್ಞೇಯಂ ಅಂದ್ರ ಜ್ಞಾನ, ಜ್ಞಾನ ಮತ್ತು ಅಥವಾ ಜ್ಞೇಯಂ ಮತ್ತು ಜ್ಞೇಯ. ಯಾವುದು ನಮ್ಮ ಅರಿವಿಗೆ ಬರ್ತದಲ್ಲ, ನಮ್ಮ ಅರಿವಿಗೆ ಯಾವ್ದು ವಿಷಯ ಆಗ್ತದ, ಎಲ್ಲ ವಿಷಯ ಆಗ್ತದ. ಈ ಜಗದಾದಿ ಪ್ರಪಂಚ, ದೇಹ ಮೊದಲುಗೊಂಡು ಅಹಂಕಾರ ಪರ್ಯಂತ ಇವೆಲ್ಲವೂ ನಮ್ಮ ಅರಿವಿಗೆ ವಿಷಯ ಆಗ್ತವೆ. ಯಾವ ವಿಷಯ ಆಗ್ತಾವಲ್ಲ ಅವು ಜ್ಞೇಯ. ಮತ್ ಯಾವ ಅರಿವು ಅದನಲ್ಲ ಅವ ಜ್ಞೇಯಂ ಆತ್ಮ. ನಾವ್ ಇಲ್ಲಿಗೆ ಬಂದು ನಿಂತೀವಿ. ಈಗ ನಾವೆಲ್ಲರೂ ಈಗ ಜ್ಞೇಯಂ ಆಗಿದ್ದೀವಿ. ಈ 6 ಘಟಗಳನ್ನ ಸರಿಯಾಗಿ ನಾವು ತಿಳ್ಕೊಬೇಕಾಗಿತ್ತು ಅಂದ್ರೆ ಉದಾಹರಣೆ ಕೊಟ್ಟು ಹೇಳ್ರಿ ಗುರುಗಳ, ನಮಗೆ ದೃಷ್ಟಾಂತ ಕೊಟ್ಟು ಇವುಗಳನ್ನ ಒಟ್ಟು 6 ಅಂಶಗಳನ್ನ ದೃಷ್ಟಾಂತದಿಂದ ನಮಗೆ ಸರಿಯಾಗಿ ತಿಳಿಸಿದ್ರೆ ಯೋಗ್ಯ ಆಗ್ತದ. ಗುರುಗಳನ್ನ ಕೇಳಿಕೊಂಡ ಗುರುಗಳು ಹೇಳಿದ್ರಪ್ಪ, ನಿನಗೆ ಅತಿ ಸಮೀಪದ ಉದಾಹರಣೆಗಳು ಹೇಳ್ತೇನೆ ತಗೋ ಒಂದೆರಡು ಅಂತ ಹೇಳಿ, ಒಂದು ಆಕಾಶ, ಒಂದು ಪ್ರಕಾಶ. ಪ್ರಕಾಶ ಅಂದ್ರೆ ಈ ಸೂರ್ಯ ಪ್ರಕಾಶ ಅಲ್ಲ, ಸ್ವಯಂ ಪ್ರಕಾಶ. ಅವೇದ್ಯತ್ವೇ ಸತಿ, ಅದು ಅದಕ್ಕೂ ವೇದ್ಯ ಆಗಿರ್ಬಾರ್ದು. ಎಲ್ಲವನ್ನು ಬೆಳಗುವಂತದ್ದು ಇದರಿಟ್ಟ, ಅದು ಯಾವುದರಿಂದಲೂ ಬೆಳಗಿಸುವಲ್ಪಟ್ಟಿರಬಾರದು. ಅಂತ ಸ್ವಯಂ ಪ್ರಕಾಶ ಅಂತ. ಹಾಗೆ ಇದು 2 ಉದಾಹರಣೆಗಳನ್ನ ಕೊಟ್ರು, ಆಕಾಶ ಮತ್ತು ಸ್ವಯಂ ಪ್ರಕಾಶ. ಯಾಕೆ ಕೊಟ್ರು? ಆತ್ಮನಿಗೆ ಅತ್ಯಂತ ಸಮೀಪದ ಉದಾಹರಣೆಗಳು. ಹೇಗೆ ಹೇಳ್ತೀರಿ ನೀವು? ಆತ್ಮನ ಬೇರೆ ಅದಾನ, ಈ ಪ್ರಕಾಶ ಅಥವಾ ಬೆಳಕು ವ್ಯಾವಹಾರಿಕ ಸತ್ತಾದ ಉಳ್ಳವದಾವ, ಒಂದು ಪಾರಮಾರ್ಥಿಕ ಸತ್ತಾದ, ಎಲ್ಲ ವ್ಯಾವಹಾರಿಕ ಸತ್ತಾದ. ಹೆಂಗ್ ಹೋಲಿಸ್ತೀರಿ ಗುರುಗಳ ನೀವು ಅಂದ್ರ, ಅವನ್ನ ಉದಾಹರಣೆ ಸಲುವಾಗಿ ದೃಷ್ಟಾಂತದ ಏಕದೇಶೀಯ ಇರ್ತಾವ ಯಾವಾಗ್ಲೂ. ದೃಷ್ಟಾಂತ ಸಂಪೂರ್ಣ ಹೋಲುವುದಿಲ್ಲ. ಯಾಕೆ ಆಕಾಶ ಉದಾಹರಣೆ? ಆಕಾಶವತ್
ಅಂತ ಹೇಳ್ತಾರ. ಆಕಾಶದಂತೆ ಆತ್ಮನ ಇರುವಿಕೆ ಅದ. ಹೆಂಗ್ ಹೇಳ್ತೀರಿ ಅಂದ್ರ ಒಂದು 3 ವಿಷಯಗಳನ್ನ ಅವ್ರು ಹೇಳ್ಕೊಂತ ಬಂದಾರ. ಹೆಂಗದ? ಅಸಂಗದ ಆಕಾಶ. ಅಷ್ಟ ಅಲ್ಲ, ಮತ್ ಹೆಂಗದರಿ ಹೇಳ್ರಿ, ಆಕಾಶದ ಲಕ್ಷಣ ಹೇಳ್ರಿ. ಏಕಂ ಅಚಲಂ ಅಖಂಡಂ ಅಸಂಗಂ. 5 ಲಕ್ಷಣಗಳನ್ನ ನಾವು ಇಲ್ಲಿ ಕೊಡಾಕ್ ಬರ್ತದ ಆಕಾಶ. ಆತ್ಮನಂತೆ ಇದು ಆಕಾಶ ಹೆಂಗದ? ಒಂದ ಅದ, ಅಖಂಡದ, ಅಚಲದ, ಮತ್ತೆ ಎಲ್ಲದ್ರ ಯಾವುದರಿಂದಲೂ ಸಂಘ ಹೊಂದಿಲ್ಲದು. 5 ಭೂತಗಳದಾವಲ್ಲ, 4 ಭೂತಗಳು ಆಕಾಶದಿಂದ ಹಿಡಿದು ತೆಳಗಿನ ಎಲ್ಲ ಅದಾವಲ್ಲ, ವಾಯು, ಅಗ್ನಿ, ನೀರು, ಪೃಥ್ವಿ ಎಲ್ಲವನ್ನು ಒಳಗೊಂಡು ತಾ ಮಾತ್ರ ಅವು ಎಲ್ಲವುಗಳಿಂದ ಅಸಂಗದ. ಹಾಗೆ ಆತ್ಮ ಅದು ಕೂಡ ಈ ಎಲ್ಲ ಜಗದಾದಿ ಪ್ರಪಂಚ 14 ಲೋಕಗಳನ್ನು ಕೂಡ ಒಳಗೊಂಡದ, ಆದ್ರೂ ಕೂಡ ಅಸಂಗದ. ಎಲ್ಲವನ್ನು ಒಳಗೊಂಡದ ಅಸಂಗದ. ಹಂಗ ಆಕಾಶನು ಕೂಡ ಎಲ್ಲವನ್ನು ಒಳಗೊಂಡದ ಅಸಂಗದ ಅಂತ ಹಿಂಗ ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ. ಆದ್ರೂ ಇದು ವ್ಯಾಪಕದ, ಅದು ವ್ಯಾಪಕದ. ಏನ್ ವ್ಯತ್ಯಾಸ ಅಂದ್ರ ಇದು ಸಾಪೇಕ್ಷಿಕದ, ಅದು ನಿರಪೇಕ್ಷದ. ಇಷ್ಟ. ಯಾಕಂದ್ರ ಬ್ರಹ್ಮನಿಂದ ಹುಟ್ಟ್ಯದ ಇದು ಆಕಾಶ, ಅದಕ್ಕೆ ಸಾಪೇಕ್ಷಿಕ. ಅರ್ಥಾತ್ ಇದು ಆತ್ಮನ ಅಂದ್ರ ಆತ್ಮನಿಂದ ಹುಟ್ಟ್ಯದ ಅಥವಾ ಬ್ರಹ್ಮನಿಂದ. ತಸ್ಮಾತ್ ತಸ್ಮಾತ್ ಅದ ಅಲ್ಲ ಶ್ರುತಿ. ಆಕಾಶಾತ್ ಆಕಾಶಾತ್, ವಾಯು ವೈವರಾತ್ ಅಗ್ನಿ, ಹಿಂಗದ. ಆದ್ರಿಂದ ಇದು ಸಾಪೇಕ್ಷಿಕದ. ಹಾಗೂ ವ್ಯಾವಹಾರಿಕ ಸತ್ತ ಉಳದದ. ದೃಷ್ಟಾಂತ ಕೊಡಾಕತ್ತೀವಿ ನಾವು. ಆತ್ಮಕ್ ಉದಾಹರಣೆ, ಸಮೀಪದ ಉದಾಹರಣೆ ಕೊಡ್ಬೇಕಲ್ಲ. ಮತ್ತ ಅದೇನದ? ಅಚಲಂ. ಆಕಾಶ ಅಚಲದ, ಹಾಗೆ ಆತ್ಮಾನು ಅಚಲದನ. ಹೇಗೆ ಹೇಳ್ತೀರಿ? ಒಂದ್ ಗಡಿಯೊಳಗ ಆಕಾಶ ಅದಲ್ಲ, ಈ ಗಡಿಗಿಂದ ಆ ಕಡೆ ಒಯ್ರಿ, ಆಕಾಶನು ಹೋದಂಗ ಆಗ್ತದ. ಆದ್ರ ಚಲನವಲನ ಇಲ್ಲ. ಆದ್ರೂ ಚಲನವಲ ಆದಂಗ ಕಾಣ್ತದ, ಆಗಿಲ್ಲ. ಆಕಾಶ ಒಂದ್ ಗಡಿಗೆ ಅಂದು ಈ ಕಡೆಯಿಂದ ಆ ಕಡೆ ಒಯ್ರಿ, ಆಕಾಶ ತಂದಿವ್ರಿ, ಈಗ ರೂಮಿಗೆ ತಂದಿವಿ ಅಲ್ಲಿಂದ ಅಂದ್ರ ಹಂಗ ಬರ್ತದೇನು? ಇಲ್ಲ. ಆಕಾಶದಲ್ಲಿಯೇ ಇವೆಲ್ಲ ಕಲ್ಪಿತದಾವ ಅಂತ. ಆಕಾಶದಲ್ಲಿ ಅದನ್ನ ಉದಾಹರಣೆ ಕೊಟ್ಟರು. ಒಂದು ನ್ಯೂಟನ್ ಅಂದು, ಐನ್ಸ್ಟೀನ್ ಬ್ರೇನಿಂದು. ಆ ಎಲ್ಲಾ ಬ್ರೇನ್ಗಳು ಆ ಒಂದು ಅರಿವಿನಲ್ಲಿ ಅದಾವ ಅಂತ ಹೇಳಿದ್ರು. ಆಕಾಶ ರೂಪ ಅರಿವಿನಲ್ಲಿ ಅದಾವ. ಬ್ರೇನ್ನಲ್ಲಿ ಆ ಅರಿವು ಇತ್ತಂತಂದ್ರ ಶರೀರ ಹೋದ ನಂತರ ಬ್ರೇನ್ ಒಳಗ ಅರಿವು ಇರ್ಬೇಕಾಗಿತ್ತು. ಅದನ್ನ ಪ್ರಿಸರ್ವ್ ಮಾಡ್ಯಾರ ಲ್ಯಾಬೊರೇಟರಿ ಒಳಗ. ಅದು ಡೆಡ್ ಅದ. ಯಾಕ? ಅಲ್ಲಿ ಶರೀರ ತುಂಬಾ ಎಲ್ಲ ಇರ್ತದ, ಅರಿವು ಚಿದಾಭಾಸ ರೂಪದಿಂದ ಇರ್ತದ. ಆ ಚಿದಾಭಾಸ ಶರೀರದಿಂದ ಹೋದಂತಂದ್ರ ಆ ಬ್ರೇನ್ ಒಳಗುನು ಚಿದಾಭಾಸ ಇರ್ತಾನ. ಎಲ್ಲಿ ಜೀವಕೋಶಗಳದಾವಲ್ಲ ಶರೀರ ತುಂಬ, ಅಲ್ಲಿವರೆಗೆ ಅಂತಃಕರಣ ಇರ್ತದ. ಅಂತಃಕರಣ ಅಂದ್ರ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಹೊರಟು ಹೋಯ್ತು ಅಂತಂದ್ರ ಬ್ರೇನ್ ಡೆಡ್ ಆಯ್ತು. ಮತ್ತೆ ಅಲ್ಲೆಲ್ಲಿ ಅದ ಅರಿವು? ಅದಕ್ಕ ವ್ಯವಹಾರ ಮಾಡ್ತದ. ಅದು ವ್ಯವಹಾರಕ್ಕ ಸಾಧನದ. ಬ್ರೇನ್ ಇಷ್ಟ ವಿಚಾರ ಮಾಡ್ಲಿಕ್ಕೆ ಬುದ್ಧಿಪೂರ್ವಕವಾಗಿ ಸಾಧನದ. ಆ ಅರಿವಿನಲ್ಲಿ ಇವೆಲ್ಲ ಜೀವಗಳು ಕಲ್ಪಿತದವ. ಆದ್ರ ಆ ಬ್ರೇನನ ಅರಿವು ಅಲ್ಲ. ಅರಿವು ರೂಪದ ಅದು. ಬ್ರೇನ್ ಅರಿವು ರೂಪ ಅಂತ ಹೇಳ್ತಾರ ಸೈಂಟಿಸ್ಟು. ಇಲ್ಲ, ಅರಿವಿನಲ್ಲಿಯೇ ಬ್ರೇನ್ ಅದ. ಆಕಾಶದ ಹೆಂಗ್ ಹೇಳ್ತೀರಿ ಇದಕ್ಕೆ ಉದಾಹರಣೆ? ಈ ರೂಮ್ನಲ್ಲಿ ಆಕಾಶ ಅದ ಮತ್ತು ಬಯಲದ ಅಂತೀವಿ, ಹಾಲಿನಲ್ಲಿ ಅದ, ಅರಮನೆಯಲ್ಲಿ ಅದ. ಆದರೆ ಆ ಬಯಲಿನಲ್ಲಿ ಆ ಮನೆ ಅನ್ನೋದು ಗೊತ್ತಿಲ್ಲ. ಹಿಂಗ ಆತ್ಮನಲ್ಲಿಯೇ ಎಲ್ಲವೂ ಅದಾವ, ಕಲ್ಪಿತದವ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿತ್ತು. ಆದ್ದರಿಂದ ಈ 5 ಅಂಶಗಳನ್ನ, ಒಂದ ಅದ, ಅಚಲದ, ಅಖಂಡದ, ಅಸಂಗದ ಅನ್ನುವಂತ ಘಟಕಗಳು, ಇವು 2 ಪ್ರಕಾಶಕ್ಕೂ ಹಂಗ ಅದ. ಪ್ರಕಾಶನು ನೀವು ಬೆಳಕಿನೊಳಗ ಕೈ ಹತ್ತೈತ ಚಲಿಸ್ರಿ, ವಾದಂಗ ಬಂದಂಗ ಕಾಣ್ತೈತಿ. ಆದ್ರ ಅದು ಚಲಿಸಿಲ್ಲ. ಅದು ಕೂಡ ಅಖಂಡದ. ಅದಕ್ಕರೆ ಧೂಳಿಗೆ ಇಷ್ಟೆಲ್ಲಾ ಬಿರುಗಾಳಿ ಅದ್ದಾವ,
ಪ್ರಕಾಶಕ್ಕೆ ಏನ್ರ ಆಗೈತೇನು, ತೋದತೇನು, ಸುಟ್ಟತೇನು ಅಂದ್ರ, ಅಥವಾ ಅದ್ ಏನ್ರ ಆಗೈತೆ ಅಂದ್ರ ಮಲಿನತೆ ಆಗೈತೇನು, ಏನಿಲ್ಲ. ಅದು ದೂಷಿತನೂ ಆಗಿಲ್ಲ. ಎಲ್ಲದರಿಂದ ಅಸಂಗದ, ಅಖಂಡದ, ಅದು ಅಚಲದ, ಏಕಮದ. ಆದ್ರಿಂದ ಎರಡು ಉದಾಹರಣೆಗಳು ಏನದಾವ, ಆತ್ಮನಿಗೆ ಅತ್ಯಂತ ಸಮೀಪದಾವ ಅಂತ ಹೇಳ್ಕೊಂತ ಬಂದ ನಂತರ ನಾವು 3 ಘಟಕಗಳನ್ನು ನೋಡ್ಕೊಂತ ಬಂದೀವಿ. ಯಾವುದು? ಡಿಸ್ಕ್ರಿಮಿನೇಷನ್, ಡಿಸ್ಪ್ಯಾಷನ್. ನೋಡ್ರಿ, ಮೊಟ್ಟ ಮೊದಲು ವಿವೇಕ ಬೇಕು. ನಾವು ಇವುಗಳನ್ನ ಸರಿಯಾಗಿ ತಿಳ್ಕೊಬೇಕಾಗಿತ್ತು ಅಂದ್ರ ಈ ಅಂಶಗಳನ್ನ, 6 ತತ್ವಗಳನ್ನ, ಪ್ರಕೃತಿ ಪುರುಷರಾಗಲಿ ಅಥವಾ ನೇಯಂ ಮತ್ತು ನೇಯಗಳ ಒಂದು ವಿವೇಕವನ್ನಾಗಲಿ ಸರಿಯಾಗಿ ಅರ್ಥ ಆಗ್ಬೇಕಾಗಿತ್ತು ಅಂತಂದ್ರೆ ಈ 2 ಉದಾಹರಣೆಗಳ ಒಂದಿಗೆ ಇವು ಕೂಡ ಬೇಕು. ವಿಷಯಗಳ ಬಗ್ಗೆ ಇರ್ತಕ್ಕಂಥ ಒಂದು ವೈರಾಗ್ಯ, ಸಮಜಮಾದಿ ಸದ್ಗುಣ ಸಂಪತ್ತು ಬೇಕು. ಅರ್ಥಾತ್ ಸರಿಯಾದ ವಿವೇಕ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಯಾವುದು? ವೈರಾಗ್ಯ. ಇಲ್ಲಿವರೆಗೆ ವಿವೇಕದ ಬಗ್ಗೆ ಹೇಳಿದ್ರು. ಆತ್ಮಾನಾತ್ಮ ವಿವೇಕ ಹೆಂಗ್ ಮಾಡ್ಬೇಕನ್ನೋದು ಯಾವ್ದದು? ಈ 6 ಅಂಶಗಳ ಮೂಲಕ ಕ್ಷೇತ್ರ, ಕ್ಷೇತ್ರಜ್ಞ, ಪುರುಷ, ಪ್ರಕೃತಿ ಹಿಂಗೆಲ್ಲ ಹೇಳ್ಕೊಂತ ಬಂದ್ರೆ ಇದು ವಿವೇಕ. ಇದು ಯಾರು ಸರಿಯಾದ ವಿವೇಕ ಮಾಡಕ್ ಬರ್ತೈತಲ್ಲ ಅವರಿಗೆ ಮಾತ್ರ ಆತ್ಮನ ಒಂದು ಸಂಪೂರ್ಣ ಜ್ಞಾನ ಆಗ್ತದೆ. ಯಾರಿಗೆ ವಿವೇಕ ಆಗುದಿಲ್ಲೋ, ಆತ್ಮನಾತ್ಮ ವಿವೇಕ ಬರುವುದಿಲ್ಲೋ, ಆತ್ಮ ಅನ್ನೋದು ಕನಸಿನ ಮಾತು. ಆದ್ದರಿಂದ ವಿವೇಕ ಅನ್ನೋದಕ್ಕೆ ಬಹಳ ಪ್ರಾಧಾನ್ಯ ಕೊಟ್ಟಾರ ಅವರು. ಬಹಳ ಮುಖ್ಯದ ವಿವೇಕ. ಅದರಂತೆ ವೈರಾಗ್ಯನು ಕೂಡ ಅಷ್ಟ ಮಹತ್ವದ. ಆದ್ರಿಂದ ಈಗ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂದ್ರ ಡಿಸ್ಪ್ಯಾಷನ್. ಈಗ ನಾವು ಇವತ್ತಿನ ದಿವಸ ಆ ವೈರಾಗ್ಯದ ಬಗ್ಗೆ ಇದು ಸಮರಿ, ಇಲ್ಲಿವರೆಗೆ ಗುರುಗಳು ಹೇಳದಂತ ಸಮರಿ ಬರಲಿ ಅಂತೇಳಿ ನಾನು ರಿಪೀಟ್ ಮಾಡ್ತಾ ಇರ್ತೇನಿ. ತಪ್ಪು ತಿಳ್ಕೊಬೇಡ್ರಿ, ಬೋರ್ ಅಂತೂ ತಿಳ್ಕೊಬೇಡ್ರಿ. ಇದು ರಿಪಿಟೇಷನ್. ಈಗ ಇನ್ನೂ ಗುರುಗಳು ಬರ್ಲಿಲ್ಲ, ನಾವು ಮುಂದಿನ ವಿಷಯವನ್ನು ಮುಂದುವರಿಸುವ. ಅರ್ಥಾತ್ ನಿನ್ನೆ ದಿವಸ ನಮ್ಮ ಸುರೇಶ್ ಅವರು ಬಹಳ ಒಂದು ಸುಂದರವಾದಂತ ಕೊಟೇಶನ್ ಬರ್ಕೊಂಡ್ರು. ಯಾವ್ದದು? ನಾವು ವೈರಾಗ್ಯದ ಬಗ್ಗೆ, ವಿವೇಕದ ಬಗ್ಗೆ ಹೇಳ್ಕೊಂತ ಬಂದಿದ್ವಿ. ಇನ್ನೊಂದು ಶಬ್ದ ಯಾವುದು ಅಂದ್ರೆ ಇಲ್ಲಿ ಪೂರ್ಣತ್ವದ ಬಗ್ಗೆ. ಆತ್ಮಾನಾತ್ಮ ವಿವೇಕ ಅಂತ ಹೇಳಿದ್ರು ಅವ್ರು. ಆದ್ರೂ ಕೂಡ ಅದಕ್ಕೆ ಅನೇಕ ವ್ಯಾಖ್ಯೆಗಳದಾವ. 10 ವ್ಯಾಖ್ಯೆಗಳದಾವ. ಯಾವುದಕ್ಕ? ಆತ್ಮಾನಾತ್ಮ ವಿವೇಕಿಗೆ 10 ವ್ಯಾಖ್ಯೆಗಳದಾವ. ಅದರಲ್ಲಿ ಇದು ಒಂದು. ಅದರಲ್ಲಿ ಅನೇಕ ರೀತಿಯಿಂದ ನಿಜಗುಣರ 10 ಕಡೆ ಹೇಳ್ಯಾರ. 10 ಸಲ ವಿವೇಕ, ಆತ್ಮಾನಾತ್ಮ ವಿವೇಕದ ಬಗ್ಗೆ 10 ಸಲ 10 ವಚನಗಳಲ್ಲಿ ಬೇರೆ ಬೇರೆನೆ ಹೇಳ್ಯಾರ. ಹೌದಾ? ವಿಠಲ್ ಅವ್ರು ಏನೋ ಪ್ರಶ್ನೆ ಮಾಡಿದ್ರು, ಹಿಂಗಂತಾರಂತ. ಅದು ಕರೆ. ಯಾವುದು ಅನಿತ್ಯದ, ಯಾವುದು ಅಸತ್ತು, ಜಡ, ದುಃಖ, ಪರಿಚಿನದ, ಅನಾತ್ಮದ, ಯಾವುದು ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣದ, ಅದು ಇದಕ್ಕೆ ವಿಲಕ್ಷಣವಾಗಿ ಬೇರೆ ಅದ. ಇವುಗಳನ್ನ ವಿಂಗಡಿಸಿ ತಿಳಿಯುವಂತದ್ದಕ್ಕೆ ಆತ್ಮಾನಾತ್ಮ ವಿವೇಕ ಅಂತಾರ ಅಂತ ಅವ್ರು ಹೇಳಿದ್ರು. ಗುರುಗಳು ಹೇಳಿದ್ರು ಇಲ್ಲೇ ಏನ್ ಹೇಳಿದ್ರು? ಇದು ಪೂರ್ಣತ್ವವನ್ನು ಸಿದ್ಧ ಮಾಡ್ತದ. ಯಾವುದು? ಗಾಡ್, ಪರಮಾತ್ಮನಿಂದನ ಪೂರ್ಣತ್ವ ಸಿದ್ಧ ಆಗ್ತದ ಹೊರತಾಗಿ ಉಳಿದು ಯಾವುದರಿಂದಲೂ ಪೂರ್ಣತ್ವ ಸಿದ್ಧ ಆಗುವುದಿಲ್ಲ. ಯಾಕೆ? ಅಭದ್ರದಾವು, ಅನಾತ್ಮದಾವು, ಅವುಗಳು ಪೂರ್ಣತ್ವ ಇಲ್ಲ. ಈ ಒಂದು ಪ್ರಕೃತಿಯಿಂದ ಹಿಡ್ಕೊಂಡು ಏನು ಕ್ಷೇತ್ರ ಅದಾವಲ್ಲ ಅವೆಲ್ಲವೂ ಕೂಡ ಏನದಾವ? ಅಪೂರ್ಣದಾವ, ಭದ್ರತೆ ಇಲ್ಲ. ಅದಕ್ಕೆ ಹೇಳ್ತಾರ ಅವ್ರು. ಆದರೆ ಇವುಗಳಲ್ಲಿ ನೀವು ಬೇಕಾದಂಗೆ ಎಂಜಾಯ್ ಮಾಡಬಹುದು. ಇವು ಅನಿತ್ಯ ಇದ್ರು ಕೂಡ ದ ವರ್ಡ್ ಅವೇವರ್ ವಂಡರ್ಫುಲ್, ಬಹಳ ವಂಡರ್ಫುಲ್ ಅದ. ಚಿತ್ರ ವಿಚಿತ್ರವಾದ ಜಗತ್ತಿದು. ಹುಡುಗರಿಗೆ ಕಂಡಾಕ್ಷಣ ರಮಣೀಯವಿದೆಲ್ಲ, ಉಂಡಾಕ್ಷಣ ವಿರಸದವಿದಂತೆಲ್ಲ. ಆದ್ದರಿಂದ ನೀವೇನ್ ಮಾಡ್ಬೇಕು? ಇದನ್ನ ಇಷ್ಟೊಂದು ಚಿತ್ರ ವಿಚಿತ್ರವಾದಂತ ಕಲರ್ಫುಲ್ ದುನಿಯಾ, ಇದನ್ನ ಏನ್ ಮಾಡ್ಬೇಕು? ಇಟ್ ಈಸ್ ಎ ಬ್ಯೂಟಿಫುಲ್. ಅಷ್ಟ ಸುಂದರದ, ಅಷ್ಟ ವಿಚಿತ್ರದ. ಇಟ್ ಮೈಟ್ ಬಿ, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಅನುಭವ ಮಾಡ್ಕೊಡ್ರಿ ಇದನ್ನ. ವ್ಯವಹಾರಕ್ಕೆ ಯೋಗ್ಯದ, ವ್ಯವಹಾರಕ್ಕೆ ಉಪಯೋಗ ಮಾಡ್ಕೊಡ್ರಿ.
enjoy it, you can possess it, you can handle it, but the world cannot give peace. ಚೆನ್ನಾಗಿ ನೆನಪಿಡ್ರಿ ಅಂತಾರ. ಈ ಜಗತ್ತನ್ನ ಕುರಿತು ನೀವು ಸಂತೋಷ ಪಡ್ರಿ, ಆನಂದ ಪಡ್ರಿ, ಬ್ಯಾಡ ಅನ್ನೋದಲ್ಲ, ಹರಕತ್ತಿಲ್ಲ. ಅದ್ರ ಮೇಲೆ ಒಳ್ತನೂ ಸಾಧಿಸ್ರಿ, ತಕರಾರಿಲ್ಲ. ಅದನ್ನ ಹ್ಯಾಂಡಲ್ ಮಾಡ್ರಿ, ಮ್ಯಾನೇಜ್ ಮಾಡ್ರಿ. ಆದರೆ ಬಟ್ ಅಂತಾರ ನೋಡ್ರಿ, ಅಲ್ಲೇ ಬಂತ್ ಕಠಿಣ. ದ ವರ್ಲ್ಡ್ ಕೆನಾಟ್ ಗಿವ್ ಪೀಸ್. ಇದು ನಿಮಗೆ ಶಾಂತಿಯನ್ನ, ಸುಖವನ್ನು ಎಂದೂ ಕೊಡಲಾರದು. ಯಾಕಂದ್ರೆ ಅತೃಪ್ತಿಕರಂ, ಅತ್ಮುಕ್ತಿ ಅನಿತ್ಯಂ, ಅತೃಪ್ತಿ ಕರಂ, ಅತ್ಮುಕ್ತಿಕರತ್ವಂ. ಅಂದ್ರೆ ಇದು ಅತೃಪ್ತಿಯನ್ನು ಉಂಟು ಮಾಡ್ತದ. ಯಾಕೆ? ತೋರೆಡತಕ್ಕಂತ ಇವೆಲ್ಲ ವಿಷಯ ಸುಖಗಳು. ಆದ್ದರಿಂದ ಇವು ಅತೃಪ್ತಿಯನ್ನು ತರ್ತಾವ. ನಿಜವಾದ ತೃಪ್ತಿ ತರುವುದಂದ್ರೆ ಪೂರ್ಣತ್ವಂ, ಪರಮಾತ್ಮನಲ್ಲಿ. ಅಂದ್ರೆ ಸೆಕ್ಯೂರಿಟಿ ಅದ. ಯಾಕಂದ್ರೆ ಪೀಸ್ ಅನ್ನೋದು ಎಲ್ಲಿದೆ? ಅದು ಆ ವಿಷಯ ವಸ್ತುಗಳಲ್ಲಿ ಇಲ್ಲ. ಪೀಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ಸ್. ಹೊರಗಿನ ಬಾಹ್ಯ ವಿಷಯಗಳ ಹೊರತಾಗ್ಯದ ಅದು. ಯಾವುದು? ಆನಂದ, ಶಾಂತಿ, ಸಮಾಧಾನ, ಸುಖ ಆ ವಿಷಯ ವಸ್ತುಗಳಲ್ಲಿದೆ ಅಂತ ನಾವು ಭ್ರಾಂತಿಯಿಂದ ಹೋಗ್ತೀವಲ್ಲ, ಅದು ಅತೃಪ್ತಿ ತರ್ತದ. ಆದರೆ ಅವುಗಳನ್ನು ನೀವು ಎಂಜಾಯ್ ಮಾಡ್ರಿ, ಒಡೆತನ ಸಾಧಿಸ್ರಿ. ನಿಮಗೆ ಸಂತೋಷ ಅಥವಾ ನಿಮಗೆ ಅದು ಇದನ್ನು ಕೊಡೋದಿಲ್ಲ, ಶಾಂತಿಯನ್ನ ಕೊಡೋದಿಲ್ಲ. ಇಷ್ಟು ಮಾತ್ರ ನೆನಪಿಟ್ಟುಕೊಳ್ರಿ. ಅಂಡ್ ವಾಟ್ ಈಸ್ ಡಿಸ್ಪ್ಯಾಷನ್? ಈಗ ಎರಡನೇ ಘಟಕ ವೈರಾಗ್ಯ, ಬಹಳ ಇಂಪಾರ್ಟೆಂಟ್. ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೂ ಕೂಡ ವೈರಾಗ್ಯದ ಬಗ್ಗೆ ಬಹಳ ಹೇಳ, ನಿಮ್ಗೆ ಗೊತ್ತದ. ಜ್ಞಾನ ವೈರಾಗ್ಯ ಉಪರಿತಿರಿಗಳೆಂಬಿವನೇ ಏನು ಸಾಧಿಸಿದ್ರೆ ಹೇಳ್ರಿ ಗೌಡ್ರ ಅದನ್ನ. ಹಲೋ, ಸಹಾಯ ಮಾಡ್ರಿ. ವೈರಾಗ್ಯದ ಬಗ್ಗೆ. ಜ್ಞಾನ ವೈರಾಗ್ಯ ಪ್ರತಿಬಿಂಬನ ಸಂಧಾನ ಸತ್ಯರೇ ಭೋಗ ಮೋಕ್ಷ ವಾಂಚಿತರು. ಭೋಗ ಮೋಕ್ಷ ವಾಂಚಿತರು. ಯಾರ ಭೋಗ ಮೋಕ್ಷವನ್ನು ಹೊಂಡ್ತಾರಲ್ಲ ಅವರು ವೈರಾಗ್ಯವನ್ನು ತಾಳಬೇಕು. ಈ ಮೂತ್ರ ಫಲಭೋಗ ವಿರಾಗ. ಹೌದು, ಯಾ ಮೂತ್ರಾರ್ಥ ಫಲಭೋಗ ವಿರಾಗ ವೈರಾಗ್ಯ. ಕೈವಲ್ಯ ಪದ್ಧತಿಗಳು ಹೇಳ್ರಿ ಗೌಡ್ರಿ. ಏನದು? ಅರಿದು ನೆನಪು ಮಾಡ್ತೇನೆ ನಿಮ್ಗೆ. ಅರಿದು ಅನಿತಾದಿಯೊಳಗೊಳ್ಳ ದೋಷವನು ತೊರೆದವನು ಮರಳಿ ಮೋಹಿಸಿದ ಚಿಲಿಯಾಗಿ. ಕೊರತೆ ಇಲ್ಲದೆ ಶಂಭುಲಿಂಗದಂತಿರಿ ಭೋಗ ಜರಕಮಿಲ್ಲದೀಗ ಪರಮ ವೈರಾಗ್ಯ. ಭೋಗದ ಎರಕವಿಲ್ಲದುದು ಈಗ ಪರಮ ವೈರಾಗ್ಯ. ಅರ್ಥಾತ್ ಅನಿತಾದಿ ದೋಷ ದರ್ಶನವೇ ನಿಮಿತ್ತ. ಹೌದೌದು. ಬಿಡುವುದು ರೂಪು. ವೆರಿ ಗುಡ್. ಕೈಕಲಾಮನವತ್ತಲೆರಗದ ನಿಷ್ಠೆಯದುವೆ ಕಾರ್ಯವೆಂದೆನಿತು ಬಗೆಯುವುದು ವಿರಾಗತಿಗೆ ನೆಲೆಯಂದು. ಹೌದೌದು. ಅದಕ್ಕೆ ರೂಪ, ಕಾರ್ಯ, ಮತ್ತೇನ್ರಿ? ಪ್ರತಿಜ್ಞಾ ರೂಪ ಕಾರ್ಯ. ಹೌದೌದೌದು. ಹೀಗೆ ಅನೇಕ ಒಂದು ವ್ಯಾಖ್ಯಾನಗಳನ್ನ ಮಾಡ್ತಾರ. ಬೀಜ ರೂಪ ಕಾರ್ಯ ಅಂತ ಹೇಳಿ. ಬೀಜ ರೂಪ ಕಾರ್ಯ. ಬೀಜ ರೂಪ ಕಾರ್ಯ ಅಂತ ಮಾಡ್ತಾರ. ದೃಷ್ಟಾಂತ ಅದು ಬೇರೆ. ಇನ್ನು ಕಾರಣ ಯಾವುದು ವೈರಾಗ್ಯಕ್ಕಂದ್ರ ಇಲ್ಲಿ ಬೀಜ ರೂಪ ಕಾರ್ಯ. ದೋಷ ದೃಷ್ಟಿ ಏನದಲ್ಲ, ಅದು ಬೀಜ ಆಗ್ತದ. ದೋಷ ನೋಡೋದು, ಅವ್ ಅನಿತ್ಯ ಅಂತ ತಿಳ್ಕೊಂಡು ವಿಷಯಗಳಲ್ಲಿ ದೋಷವನ್ನ ಗುರ್ತ ಮಾಡೋದು. ಫಸ್ಟ್ ಏನ್ ಗುರ್ತ ಮಾಡ್ತಾನ ದೋಷ ದರ್ಶನ ಆಗ್ತೈತಿ, ಅದ ಬೀಜ. ಅದು ಒಂದ್ ದೋಷ ದರ್ಶನ ಆತಂದ್ರ ಒಂದ್ ನಿಮಿತ್ತ ಮಾಡಿಕೊಂಡು ಬಿಡ್ಬೇಕ್ರಿ ಅವನ್ನ. ಎಲ್ಲ ಮಾತು ಬರೀ ಬಿಟ್ಟಾರ ನೋಡ್ರಿ. ಅದು ರೂಪ. ಅವುಗಳನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿ ಅವುಗಳನ್ನ ಆಸೆಯನ್ನ ಬಿಟ್ಟು ನಾವು ವೈರಾಗ್ಯ ತಾಳುವಂತಾರ. ಅದು ರೂಪು. ಮತ್ತಿನ್ನ ಕಾರ್ಯ ಯಾವ್ದ್ರಿ ಹೇಳ್ರಿ? ಒಬ್ರು ಬೇರೆ ಹೇಳ್ತಾರ ತಡ್ರಿ. ಬೀಜ ಆತು, ರೂಪ ಆತು, ಕಾರ್ಯ. ಯಾರ ಹೇಳ್ರಿ ಕಾರ್ಯ ಯಾವುದು ವೈರಾಗ್ಯಕ್ಕ? ವಿಚಾರ ಸಾಗರ ಎಲ್ಲ ಓದ್ಕೊಂಡಿದ್ರಿ. ಬೀಜ ಹೇಳಿದ್ರು ದೋಷ ದರ್ಶನ, ರೂಪ ಹೇಳಿದ್ರು ಒಂದ್ ಅರಿವಿನಿಂದ ಬಿಡುದು.
ಒಂದು ಕಾರ್ಯ ಯಾವುದು? ಇರ್ಲಿ, ಏನ್ ಬಿಡ್ತೀರಲ್ಲ, ದೋಷ ದರ್ಶನ ಮಾಡಿ ಅವುಗಳನ್ನ ಬಿಡ್ತೀರಲ್ಲ, ಆ ಒಂದು ತ್ಯಾಗ ಮಾಡಿದ್ರಲ್ಲಿ ಮರಳಿ ಭೋಗೈಚ್ಛೆ ಉಂಟಾಗದಿರುವುದು. ಹೊಳ್ಳಿ ಅದರ ಮೇಲೆ ಪುನಃ ಬಿಟ್ಟ ಮಲದಂತೆ ಅಂತಾರ ಅವ್ರು ಒಂದ್ ಕಡೆ. ಹೊಳ್ಳಿ ಆ ರೀತಿ ಹೊಳ್ಳಿ ನೋಡುಂಗನೇ ಇಲ್ಲ, ತಲಿನ ಹಾಕೋಂಗಿಲ್ಲ. ಕಾಯ ಪದಾರ್ಥ ಅಂತ ತ್ಯಾಗ ಮಾಡಿಬಿಡುದು. ಹೊಳ್ಳಿ ಭೋಗದ ಇಚ್ಛಾ ಆ ಬಿಟ್ಟಂತ ವಿಷಯದ ಕುರಿತು ಆಗಲೇಬಾರದು. ಹೀಗೆ ನಾವು ನಿಜಗುಣಾರ್ಯರ ಪದದಲ್ಲಿ ಬರುವಂತ ನಮ್ಮ ಗೌಡ್ರು ಹೇಳಿದಂತ ವಿಷಯವನ್ನ ಸ್ವಲ್ಪ ವಿಚಾರ ಮಾಡಿದೀವಿ. ಇಲ್ಲಿ ಗುರುಗಳು ಏನ್ ಹೇಳ್ತಾರ ನೋಡು. ಈ ವೈರಾಗ್ಯದ ಬಗ್ಗೆ ಗುರು ಹೇಳ್ತಕ್ಕಂಥ ಡಿಸ್ಪ್ಯಾಷನ್ ಅಂತಾರ. ಡಿಸ್ಪ್ಯಾಷನ್ ಈಸ್ ದ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಚೇಂಜಿಂಗ್ ದ priorities of the between God and the world. Which one is primary and which one is subservient? With regard to this, I have to do some rispling, and in that rispling, when word becomes subservient and secondary, that attitude is called dispassion. ನಮಗೆ ಎರಡನೇದಾಗಿ ಕಾಣಬೇಕು, ಈ ಜಗತ್ತಿನ ವಿಷಯ ಭೋಗಗಳೇನದಾವಲ್ಲ, ಏ ಅಮೂರ್ತ ಫಲಭೋಗ ವಿರಾಗ ಅಂತೀವಲ್ಲ, ಇವೆಲ್ಲವೂ ಪದಾರ್ಥಗಳಾಗಬೇಕು. ಇವುಗಳಲ್ಲಿ ದೋಷ ಆಗಬೇಕು. ಇವುಗಳಲ್ಲಿರುವಂತ ಎಳ್ಳಷ್ಟು ಸುಖ, ವಿಷಯ ಸುಖ ಬುದ್ಧಿ ಪೂರ್ತಿ ಹೋಗಿರ್ಬೇಕು. ಆವಾಗ ವೈರಾಗ್ಯ ಬರ್ತದ. ಈ ವೈರಾಗ್ಯ ಬರ್ಬೇಕಾದ್ರೆ ಮೊದಲು ಆತ್ಮನಾತ್ಮ ವಿವೇಕ ಪೂರ್ವದಲ್ಲಿ ಇರಬೇಕು. ಆತ್ಮನಾತ್ಮನ ವಿಂಗಡಿಸಿ ತಿಳಿಸಿದಾಗ ಅನಾತ್ಮವನ್ನು ಕೈ ಬಿಟ್ಟು ಆತ್ಮದಲ್ಲಿ ಉಳಿಯಾಕ ಬರ್ತದ. ಹಾಗೆ ಆವಾಗ ವೈರಾಗ್ಯ ಬರ್ತದೆ. ಇದು ಸೆಕೆಂಡರಿ. ಜಗತ್ ಅನ್ನೋದು ಫಸ್ಟ್ ಯಾವುದು? ಆತ್ಮ ಆಗ್ಬೇಕು ವಿಂಗಡಿಸಿದಾಗ. ಎರಡನೇದ್ದು ಈ ಜಗತ್ತಾಗಬೇಕು. ಜಗತ್ತನ್ನೋದು ಇಲ್ಲವೇ ಇದ್ದಿದ್ರು ಕೂಡ ತೋರ್ತದ ಅಂದ್ರು ಇದು ಮಿಥ್ಯಾದಿಂದ ತೋರ್ತದ. ಇದರಲ್ಲಿ ಎರಡಷ್ಟು ನಮ್ಗೆ ಬೇಕಾದಂತ ಸುಖ ಇಲ್ಲ ಅನ್ನುವಂಥದ್ದು ಗಟ್ಟಿಯಾಗಿರ್ಬೇಕು. ಅಂದಾಗ ಇದರ ಬಗ್ಗೆ ವೈರಾಗ್ಯ ಬರ್ತದ. ಸುಮ್ಮನೆ ಇದನ್ನ ಬಿಟ್ಟು ಬಂದೆ, ಡ್ರೆಸ್ ಕಾವಿ ವೇಷ ಹಾಕಿದೆ ಅಂದ್ರೆ ವೈರಾಗ್ಯ ಅಲ್ಲ. ಮನುಷ್ಯನಲ್ಲಿ ಬಿಟ್ಟಿರ್ಬೇಕು. ಮನುಷ್ಯನಲ್ಲಿ ಬಿಟ್ರೆ ಅವನು ನಿಜವಾದ ವೈರಾಗಿ. ಮನದಿ ಮೋಹ ಆಸೆ ಅಳಿದವ ವನದಲ್ಲಿದ್ದರೂ ಮುಕ್ತನೋ, ಮನೆಯಲ್ಲಿದ್ದರೂ ಮುಕ್ತನೋ. ಮನದಿ ಮೋಹ ಆಸೆ ಅಳಿಯದವ ವನದಲ್ಲಿದ್ದರೂ ಬದ್ಧನೋ. ಗುಡದಾಗ ಸೇರೇನ್ರಿ ಅವ ಅಂದ್ರ ಬದ್ಧನ. ಅವ ಒಳಗಿನ ಆಸೆ ಬಿಟ್ಟಿಲ್ಲ. ಸರಿಯಾಗಿ ಮತ್ತ ಉರೇ ಚೆನ್ನಾಗಿ ಆಶೆ ಆಮಿಷಗಳನ್ನು ತ್ಯಾಗ ಮಾಡಿದವು ಮಾತ್ರ ವೈರಾಗ್ಯಶಾಲಿ. ಬರೀ ಕಾವಿ ಬಟ್ಟೆ ಹಾಕ ತಕ್ಷಣ ಸನ್ಯಾಸಿ ಅಂತಂತೀವ್ ನಾವು. ಸನ್ಯಾಸ ಚೆನ್ನಾಗಿ ತ್ಯಾಗ ಮಾಡ್ಯಾನ ನಾವು. ಡ್ರೆಸ್ ಹಾಕ್ಯಾನ, ಬರೀ ಒಳಗೆಲ್ಲ ಆಶೆ ಆಮಿಷಗಳದಾವ, ಅವಲ್ಲ. ಆದ್ದರಿಂದ ವೈರಾಗ್ಯದ ಬಗ್ಗೆ ಇಲ್ಲಿ ಗುರುಗಳು ಹೇಳ್ತಾರ, ಸೆಕೆಂಡ್ರಿ ಆಗ್ಬೇಕು ಜಗತ್ತು, ಅದರಲ್ಲಿ ದೋಷ ಉಂಟಾಗಬೇಕು. When God or a Brahman or Nitya Vastu becomes the top priority. ನಿತ್ಯ ಯಾವ್ದದ, ನಿತ್ಯ ಯಾವ್ದು ಅಂತ ವಿಚಾರ ಮಾಡಿದಾಗ ಏನಾಯ್ತು? ಭಗವಂತನೊಬ್ಬನೇ ಸತ್ಯ, ಉಳಿದೆಲ್ಲವೂ ಮಿಥ್ಯ. ಯಾಕೆ ಮಿಥ್ಯ? ದೋಷ ದರ್ಶನ ಆಗ್ಯದ. ದೋಷ ದರ್ಶನ ಯಾಕೆ ಆಗ್ಯದ? ಇವು ಅಸತ್ವ ಅದಾವ, ನಮ್ಮಿಂದ ಅರಿಸಿಕೊಳ್ಳುವುದರಿಂದ ಜಡ ಅದಾವ, ಹಾಗೂ ಅನಿತ್ಯದಾವ, ತೋರಿ ಅಡಗ್ತಾವ, ದುಃಖ ರೂಪ ಅದಾವ, ಸುಖ ರೂಪ ಅಂಕ ಇಲ್ಲವೇ ಇಲ್ಲ. ಅನಿತ್ಯ, ಅಸತ್ತು, ಜಡ, ದುಃಖ ಮತ್ತು ಪರಿಚಿನದಾವ. ಇವೆಲ್ಲವು ಏನದಾವ ಅಂದ್ರೆ ನಾಶವಂತದಾವ. ತೋರಿ ಅಡಗ್ತಾವಂದ್ರೆ ಇದರ ಅರ್ಥ ಏನು? ಪೂರ್ಣ ಇಲ್ಲ ಅಂತ. ಇವು ಆದಿ ಅಂತ್ಯಗಳಿಂದ ಕೂಡ್ಕೊಂಡವಲ್ಲ, ಆದ್ರಿಂದ ದುಃಖ ಕೊಡ್ತಾವ. ಆದ್ದರಿಂದ ನಾವು ಇಲ್ಲಿ ವೈರಾಗಿ ತಾಳ್ಬೇಕಾಗಿತ್ತು ಅಂದ್ರೆ ಈ ಅಂಶಗಳನ್ನು ಗಮನಿಸಿ ವೈರಾಗಿ ತಾಳ್ಬೇಕು. ಹಂಗ ವೈರಾಗಿ ತಾಳೋದಲ್ಲ. ಇವು 4 ಅಂಶಗಳು ಇರ್ಬೇಕಲ್ಲಿ. ಅಸತ್ತು, ಜಡ, ದುಃಖ, ಪರಿಚ್ಛಿನ್ನತೆ ಕಾಣಬೇಕದ್ರಲ್ಲಿ, ಜಗದಾದಿ ವಿಷಯಗಳಲ್ಲಿ. ನಿಜಗುಂಡ್ರು ಹೇಳ್ತಾರ ನೋಡ್ರಿ ಅದಕ್ಕ. ಯಾವ್ದ್ರಿ ಗೌಡ್ರ? ಒಂದ್ ಪದ್ಯ ಹೇಳ್ರಿ. ಕೊಡದನಂತೆ ಬೇರೆ ಎನಿಸುವುದು ಈತನವು ಅಂತ ಐತ್ ನೋಡ್ರಿ. ಯಾವ್ದದು? ಜಡ ದೃಶ್ಯ ಮಿತಿ ಪರಿಣಿತಿ ಭೂತ ಕಾರ್ಯತೆ ವಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಕೊಡನಂತೆ ಬೇರೆನಿಸುವುದೀ ತನವು ತಾನಲ್ಲವು.
ನೋಡ್, ಹೌದಿಲ್ರಿ ಗೌಡ್ರಿ? ಮತ್ತ ಅಜ್ಞಾನಿಯಲ್ಲವೇ ಜೀವನೇ ನಿನಗೆ ಸುಜ್ಞಾನಿ ಎಂದು ನುಡಿವರೇ. ಇಲ್ಲಿ ಹೇಳ್ಯಾರ ನೋಡ್ರಿ, ವೈರಾಗ್ಯ ಲಕ್ಷಣ ಹೇಳ್ಯಾರ. ಹೆಂಗದ ಅದು? ಜಗತ್ತು ಜಡ, ದೃಶ್ಯ, ಮಿತಿ ಅಂದ್ರ ಪರಿಚ್ಛಿನ್ನತೆ, ಪರಿಚ್ಛಿನ್ನತೆ ಅದ. ಜಡ, ದೃಶ್ಯ, ಮಿತಿ, ಪರಿಣಿತೆ ಅಂದ್ರ ವಿಕಾರ ಉಳದದ, ಪರಿಣಾಮ ಉಳದದ. ಮತ್ತ ಭೂತ ಕಾರ್ಯದ ಮತ್ತು ಕನಸು ನಿದ್ರೆಯೊಳಗೆಲ್ಲವಾಗಿ, ಕನಸು ನಿದ್ರೆಯೊಳಗೆ ಇಲ್ಲಿದು ಒಂದ ಕಾಲದೊಳಗದ. ಕೊಡನಂತೆ ಬೇರೆ ಎನಿಸಿ ಓದೀತನವು. ಕೊಡ ಹೆಂಗ್ ನಮ್ಮಿಂದ ಅನ್ಯವಾಗಿ ಅರಿಸಿಕೊತದಲ್ಲ, ಯದೃಷ್ಟಂ ತನ್ನಷ್ಟಂ, ಘಟದೃಷ್ಟ ಘಟ ಭಿನ್ನ. ಆದ್ದರಿಂದ ನಮ್ಮಿಂದ ಅರಿಸಿಕೊಳ್ಳುವಂತಾವ್ ನಾವ್ ಹೆಂಗ ಆಗ್ತೇವಿ? ಕ್ವಾನನು ಕೂಡ ನಾವ್ ಅರಿತೇವೆ ಇದ್ರಿಟ್ಟ. ಆ ಕ್ವಾನನ ನಾವೇನು ಅಲ್ಲ, ಮನುಷ್ಯರು. ಆದ್ದರಿಂದ ನಾವು ಇವನ್ ಇದ್ರಿಟ್ಟು ಅರಿಯೋದ್ರಿಂದ ಜಡ, ದೃಶ್ಯ, ಮಿತಿ, ಪರಿಣಿತೆ, ಭೂತ ಕಾರ್ಯತೆ ಹಿಡಿದು ಕೊಡನಂತೆ ಬೇರೆ ಎನಿಸುವುದು ಈತನವು, ತಾನಲ್ಲವು. ನೋಡ್, ಆದ್ದರಿಂದ ಇದನ್ನ ಇಂಥ ಈ ತನುವನ್ನ ನಾ ಅಂತ ತಿಳ್ಕೊಂಡು ಕುಂತಿಯಲ್ಲ, ಮನುಷ್ಯ ಅಜ್ಞಾನಿ ಅಲ್ಲವೇ ಜೀವನೇ. ಜೀವನಿಗೆ ಸಂಬೋಧನೆ ಮಾಡ್ಯಾರ ನಿಜಗುಡ್ರು. ಪಂಚದೇಹಾದಿಗಳ ಪಂಚಭೂತಗಳಿಂದ ಕೂಡಿದಂತ ದೇಹಕ್ಕೆ ನೀ ಅಂತೀಯಲ್ಲೋ, ಚೈತನ್ಯ ರೂಪ ಆಗಿದಿ. ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತಗಳು ನೀನೆಂಬೆ. ನೋಡಿ ಎಂತ ಮೂರ್ಖದೇವನು. ಈ ಪಂಚಭೂತಗಳು ಕೂಡಿದಂತ 25 ತತ್ವಾತ್ಮಕವಾದಂತ ಈ ಶರೀರಕ್ಕೆ ನಾ ಅಂತೇವಂದ್ರೆ ಹೆಂಗಿದು? ನಮ್ಮಿಂದ ಅರಿಸಿಕೊಳ್ಳುವಂತಹದ್ದು ಜಡ ಅದ, ದುಃಖದ. ಹಿಂಗೆಲ್ಲ ನಿಜಗುಡ್ರು ಕೂಡ ಹೇಳ್ಕೊಂತ ಬಂದಾರೆ. ಹಾಗೆ ನಾವು ಎದಕ್ಕೆ ಟಾಪ್ ಪ್ರಯಾರಿಟಿ ಕೊಡ್ಬೇಕೀಗ? ಆತ್ಮನಿಗೆ ಟಾಪ್ ಪ್ರಯಾರಿಟಿ. ಇಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಡಿಸೈರ್. ನೋಡ್ರಿ, ಪರಮಾತ್ಮನಿಗೂ ಆಶೆ ಅದಾವ ಅಂತ ಹೇಳಿದ್ರೆ ನಿನ್ನೆ. ಯಾಕೆ ಅದಾವ? ಜಗತ್ ಸೃಷ್ಟಿ ಮಾಡ್ಯಾನಲ್ ಮತ್ತ. ತತ್ ಸೃಷ್ಟ್ವಾ ತದೇವಾನು ಪ್ರವಿಶತ ತ ಐಕ್ಷತ ಸ ಐಕ್ಷತ. ಅವನು ಕೂಡ ಇಚ್ಛಾ ಮಾಡಿದಲ್ರಿ. ಅವು ಸಂಸಾರಿ ಯಾದಲ್ಲ ಅಂತ ಸಂಶಯ ಮಾಡಿದ್ರು. ಅವಗೂ ಆಶೆಗಳದಾವಲ್ಲ. ಮತ್ ಹೆಂಗ್ರಿ ಇದು? ಮತ್ ಸಂಸಾರಿಗೂ ಆಶೆ ಅದಾವ. ಮತ್ ಏನ್ ವ್ಯತ್ಯಾಸ ಆತು ಅವಾಗ ಇವಾಗ? ಹಂಗಲ್ವಾ, ಅವಾಗ ಆಶೆ ಏನದಾವಲ್ಲ, ಅವು ಆ ಆಶೆಗಳಲ್ಲ. ಈ ಜೀವಿಗಳ ಪಾಪ ಪುಣ್ಯಗಳನ್ನ ಆಧಾರ ಇಟ್ಟುಕೊಂಡು ಇದನ್ನ ಸೃಷ್ಟಿ ಮಾಡ್ಯಾನ ಹೊರತಾಗಿ ಅವನಲ್ಲಿ ಯಾವ ಆಶೆಗಳಿಲ್ಲ. ಆದ್ದರಿಂದ ಅವನಿಗೆ ಯಾವ ಆಶೆ ಆಮಿಷಗಳಿಲ್ಲದೆ ಸಂಕಲ್ಪ ಮಾತ್ರದಿಂದ ಈ ಉಪಾದಾನ ಹಿಡ್ಕೊಂಡನ. ಜೀವಿಗಳ ಸುಖ ದುಃಖಗಳನ್ನ ಉಪಾದಾನ ನಿಮಿತ್ತ ಮಾಡಿಕೊಂಡು ಜಗತ್ ಸೃಷ್ಟಿ ತತ್ ಸೃಷ್ಟವಾ. ಮುಂದೆ ಅದು ನಡೀಲಿಲ್ಲಲ್ಲ, ತಾನೇ ಅದ್ರೊಳಗೆ ಪ್ರವೇಶ ಅದ. ಹಾಗೆ ಇದು ಅವ ಪೂರ್ಣ ಕಾಮದನ. ಅವನಿಗೆ ಯಾವ ಆಸೆ ಬೇಕಾಗಿಲ್ಲ, ಪೂರ್ಣ ಕಾಮದನವ. ಬೇಕೆ ಇನ್ನೊಂದು ಬೇಕನ್ನೋದು ಇಲ್ಲ ಅವಾಗ. ಸಾಕೆನಿಸದ ಸವೆಯದ ಬೇರೊಂದು ಬೇಕೆನಿಸದ. ನಿರುಪಮ ನಿಜವ ಶಂಭುಲಿಂಗದ ತಾನಂತ. ಆದ್ದರಿಂದ ಅವ ಪರಮಾರ್ಥಿಕ ಸತ್ತದಿಂದ ತ್ರಿಪಕಾಲ ಅಭಾಜಿತವಾದಂತ ಸತ್ಯ ಸ್ವರೂಪ ಇರೋದ್ರಿಂದ ಅವನಿಗೇನು ಅವಶ್ಯ ಇಲ್ಲ. ಅದಕ್ಕೆ ಅವನಿಗೆ ಕಾಮನಿಲ್ಪ ಅಂತ ಉತ್ತರ ಹೇಳಿದ್ರ ಅವ್ರ ಗುರುಗಳು. ಆ ಕಾಮಿನದ ಒಳ್ಳೆಯ ಕಾಮದ ಸ್ಪಿರಿಚುವಲ್ ಡಿಸೈರ್. ಅದು ಆಧ್ಯಾತ್ಮಿಕವಾದಂತಹ ಅದು ಆಸೆ. ವರ್ಡ್ ಬೀಯಿಂಗ್ lesser than that dispassion. Remember, not hatred. We do not prescribe hearted, but what we say participation must be proper. ಅವ ಈ ಜಗತ್ತಿನೊಳಗೆ ಮತ್ ಭಾಗ ಆಗ್ಯಾನಂದ್ರ ಅಲ್ರಿ ದ್ವೇಷಕ್ಕೆ ಕಾರಣ ಅದಲ್ಲ. ಮತ್ತೆ ನರಕಗಳನ್ನು ಸೃಷ್ಟಿ ಮಾಡ್ಯಾನ. ಮತ್ತ ಆ ಪ್ರಕಾರವಾಗಿ ಪಾಪಗಳನ್ನ ಮಾಡ್ತಾನಂದಂಗಾತು. ಅವಗೂ ನರಕ ಐತಿ ಅಂದ್ರ ಹಂಗೆಲ್ಲ ಜೀವಿಗಳ ಒಂದು ಪಾಪ ಪುಣ್ಯಗಳನ್ನ ಕೊಡು ಸಲುವಾಗಿ ಪ್ರವೇಶ ಆಗಾನೆ. ಅವನಿಗೆಲ್ಲವೂ ಪಾಪ ಪುಣ್ಯಗಳು ಅಸಂಗದನವ. ಏಕಂ ಏವ ಅದ್ವಿತೀಯಂ ಬ್ರಹ್ಮದನವ. ASNS ಅದಾನ, ಅಸಾರದಾನ, ಸಾರದಾನ, ನಿತ್ಯದಾನ, ಸತ್ಯದಾನ. ASNS ಮತ್ತೇನದನ NS. ಹೀಗೆ ಅವ ಸಾರದನ, ಎಲ್ಲದಕ್ಕೂ ಆಧಾರದನ ಅಂತ. ಹೀಗೆ ನಾವು ವಿಚಾರ ಮಾಡ್ತಾ ಮಾಡ್ತಾ ಬಂದಿವಿ. ದೆನ್ ದ ಫೋರ್ತ್ ಒನ್ ಈಸ್ ಡಿಸಿಪ್ಲಿನ್. ವೈರಾಗಿ ಸಾಕ ಗುರುಗಳು ಇಷ್ಟ ಹೇಳಿದ್ರು. ಅವನಲ್ಲಿ ದ್ವೇಷ ಇಲ್ಲಪ್ಪ ನರಕ ಕೊಡಾಕ.
ಹಂಗಲ್ಲ, ಅವ್ರ ಕರ್ಮಾನುಸಾರವಾಗಿ ಅಂತ ಕರ್ಮ ಮಾಡಿರ್ತಾರಲ್ಲ, ಅದಕ್ಕೆ ನರಕಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಆ ರೀತಿ ಅವರಿಗೆ ಶರೀರ ಆಗಲಿ ಅವರಿಗೆ ಅಂತಲ್ಲಿ ಹುಟ್ಟಿಸ್ಬೇಕು ಅಂತೇಳಿ 4 ಆಯುಷ್ಯ ಕರ್ಮ ಮತ್ತು ಇವನ್ನೆಲ್ಲ ಆಧಾರ ಇಟ್ಕೊಂಡು ಭಗವಂತ ಏನ್ ಮಾಡಿದ, ಪಹಲೆ ಪ್ರಾರಬ್ಧ ರಿಚ ಬಾದ್ ಮೇ ಶರೀರ್. ಅದಕ್ಕೆ ಇವನ್ನ ಆಧಾರ ಇಟ್ಕೊಂಡು ಇಷ್ಟ ವಯಸ್ಸು, ಇಷ್ಟ ಆಯುಷ್ಯ, ಇಷ್ಟ ಸಂಪತ್ತ, ಇಷ್ಟ ವಿದ್ಯಾ, ಇವನ್ನೆಲ್ಲ ಆಧಾರ ಇಟ್ಕೊಂಡು ನಾವ ಸೃಷ್ಟಿ ಮಾಡ್ಯಾನ್ರಿ. ಬಾಳ ಶನಿ ಅದನವ. ಒಂದ್ ಆಣೆಗೆಲ್ಲ ಒಂದ್ ಆಣೆ ಸೋಲ. ಏನ್ರಿ ಗೌಡ್ರ ಅದ ಹೇಳ್ರಿ? ಪರಮಾತ್ಮಲಿ ತಾರತಮ್ಯ ಐತಿನು? ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನ್ನಿಟ್ಟು ಒಳಗೆ ಕುಳಿತಿದ್ದ ನಮ್ಮ ಯಾವ್ದು ಶೆಟ್ಟಿ ಅಂತಾರ, ನಮ್ಮ ಅರ್ಥ ಕಾಣೆಗೆಲ್ಲ ಚಲುವ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಮತ್ ಶರಣರು ಹೇಳ್ಯಾರ ಇಲ್ರಿ, ಅವನಲ್ಲಿ ಏನದರಿ? ದ್ವೇಷ. ಜೀವಗಳಿಗೆ ಕರ್ಮಗಳನ್ನು ಕೊಡೋ ಸಲುವಾಗಿ ತಾ ಪ್ರವೇಶ ಆಗಿ ಅವರಿಗೆ ಆಯಾ ಫಲಗಳನ್ನು ಕೊಡ್ತಾನ. ಇವನ್ ಮಸ್ಕುಟದೊಳಗ ಅದಾನಂತ ವೈರಸ್ ದಲ್ಲಿ ಕೂಡ ಅದಾನ, ಕೊರೋನಾ ವೈರಸ್ ದಾಗ ಹೋದಾನ. ಯಾಕೆ ಹೇಳ್ರಿ? ಜೀವಿಗಳ ಕರ್ಮವನ್ನ ಉಣಿಸ್ತಾನವ. ಆಯಾ ಜೀವಿಗಳಿಗೆ ಆ ನಿಮಿತ್ತದಿಂದ ಹೋಗ್ಬೇಕಾಗೈತಿ ಶರೀರ. ಮತ್ ನಮಗ್ ಕೊರೋನಾ ಬಂದಿತ್ತಲ್ಲ, ಉಳಿದಿವಿ. ಮತ್ ನಮಗ್ ಕೂಡ ಅವ್ರ ರಾಮಚಂದ್ರನ ಸೂರ್ಯವಂಶಿ ಸತ್ ಹೋಗ್ಬಿಟ್ರು. ಅಪ್ಪಾರು ನಮ್ಮ ವಾಸ್ತವ ಅಪ್ಪಾರು ಕೂಡ ಅವರು ಶರೀರ ಬಿಟ್ರು. ನನಗೂ ಬಂತು ಅದ ಟೈಮ್ದಾಗ. ನಮ್ ಗುರುಸಿದ್ದ ಪುಣ್ಯ ಕಟ್ಕೊಂಡ ನಮ್ಮ ತೋಟದಾಗ ಹೋಗದ, ಅಲ್ಲಿ ಬರೀ ಹಣ್ಣ ತಪ್ಲ ತಿಂದು ಬದುಕಿದೆ. ಅದು ನೆಗೆಟಿವ್ ಬಂದ್ಬಿಡ್ತು, ಪಾಸಿಟಿವ್ ಇದ್ದದ್ದು ಹೋಗಿ ನಿಮಗೆಲ್ಲ ಐತ್ರಿ ಅಂದವ. ನೋಡ್ರಿ ಇಲ್ಲಿ ಪಾಸಿಟಿವ್ ಐತೆ ಅಂದಿ. ನೀವು ಪತ್ತೆ ಬಾಳ ಮಾಡಿರಿ ಅಂದ. ನಾನು ಇದ್ದದ್ದು ಕರೆ ಅದು. ಇಮ್ಯುನಿಟಿ ಪವರ್ ಜಾಸ್ತಿ ಆತಲ್ಲಿ ವನಸ್ಪತಿ ತಿಂದದ್ದು. ಇರ್ಲಿ ಅಂದ್ರೆ ಇದ್ರ ಅರ್ಥ ಏನು? ಆ ನಿಮಿತ್ತದು ನಾ ಬದುಕಬೇಕಾಗೈತಿ. ಹಂಗ ಪರಮಾತ್ಮ ಕೊರೋನಾ ರೂಪದಿಂದ ಬಂದು ನಮ್ಮ ಶರೀರ ಹರಣ ಮಾಡ್ತಾನೆ, ಕಾಲರ ರೂಪದಿಂದ ಬರ್ತಾನೆ, ಪ್ಲೇಗ್ ರೂಪದಿಂದ ಬರ್ತಾನೆ. ಎಲ್ಲಿ ಬಿಡ್ರಿ ಪ್ಲೇಗ ಇರ್ಲಿ. ಹೀಗೆ ಒಂದು ನಿಮಿತ್ತ ಮಾಡ್ಕೊಂಡು ಬಂದು ನಮ್ಮ ಶರೀರವನ್ನ ಹರಣ ಮಾಡ್ತಾನೆ. ನಾವು ಯಾರ ಬಗ್ಗೆ ಹೊಟ್ಟಿ ಕಿಚ್ಚಿಲ್ಲ. ಅದು ಕರ್ಮದ ಫಲ. ಪ್ರಾರಬ್ಧಂ ಪುಷ್ಯತಿ. ಆದ್ದರಿಂದ ನಾವು ಮಾಡಿದ ಕರ್ಮದ ಫಲವನ್ನ ನಾವು ಉಂಡೇ ತೀರಿಸಬೇಕಾಗೋದು. ನಾ ಭುಕ್ತುಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಹೌದ್ರಿ, ತಪ್ಪಂತಂದ್ರ ಕಲ್ಪ ಕೋಟಿ ಒಳಗಾದ್ರೂ ಕೂಡ ಆ ಕರ್ಮದ ಫಲವನ್ನು ಉಂಡ ತೀರಿಸಬೇಕು ಅಂತ ಹೇಳ್ತಾರ ನೋಡ್ರಿ ಜ್ಞಾನಿಗಳು. ಅದಕ್ಕ ಅವ ಪರಮಾತ್ಮನಲ್ಲಿ ಹಂಗೇನಿಲ್ಲ, ಅವನಲ್ಲಿ ಆಶೆ ಅನ್ನುವಂಥದ್ದು ಇಲ್ಲ. ಓದ್ತ ನೋಡ್ರಿ. ದೆನ್ ಐ ಆಮ್ ದ ಮಾಸ್ಟರ್ ಆಫ್ ಮೈ ಸೆನ್ಸ್ ಆರ್ಗನ್ಸ್ ವೆನ್ ಐ ಮಾಸ್ಟರ್ ಆಫ್ ಮೈ ಮೈಂಡ್. ಸೆಲ್ಫ್ ಮಾಸ್ಟರಿ, ಸೆಲ್ಫ್ ಇಂಟಿಗ್ರೇಷನ್ ಈಸ್ ಕಾಲ್ಡ್ ಡಿಸಿಪ್ಲಿನ್. ಮೂರನೇದ್ ಯಾವ್ದ್ರಿ? 3 ಹೇಳಿದ್ರಿ. ಈಗ ಯಾವ 2 ಹೇಳ್ರಿ? ಹಿಂದಿನ 2 ಯಾವ ಹೇಳಿದಿವಿ? ಈ 3ನೇದಕ್ ಬಂದೇವಿ. ಹಿಂದಿನ 2 ನೆನಪು ಮಾಡ್ರಿ. ವಿವೇಕ, ವೈರಾಗ್ಯ, ಷಡ ಸಂಪತ್ತಿ ಬಂದಿರಿ. ವಿವೇಕವನ್ನ ಹೇಳಿದೀವಿ. ಆಮೇಲೆ ವೈರಾಗ್ಯ, ಡಿಸ್ಪ್ಯಾಷನ್ ಹೇಳಿದೀವಿ. ಡಿಸ್ಕ್ರಿಮಿನೇಷನ್, ಡಿಸ್ಪ್ಯಾಷನ್, ಡಿಸಿಪ್ಲಿನ್. 3D ಅಂತ ಹೇಳ್ಯಾರ ಗುರುಗಳು. 3D ಅಂದ್ರೆ ಯಾವ್ರಿ? 4D. ಇನ್ನೊಂದ್ ಯಾವ್ದಂದ್ರೆ 4ನೇದ್ದು ಡಿಸಿಪ್ಲಿನ್, ಡಿಸೈರ್, ಡಿಸ್ಕ್ರಿಮಿನೇಷನ್, ಡಿಸ್ಪ್ಯಾಷನ್. ವೆರಿ ಗುಡ್. 4D ಬಂದು ನೋಡ್ರಿ ಇಲ್ಲಿ ಬರ್ಕೋರ್ಬೇಕಾರೆ. ಡಿಸ್ಕ್ರಿಮಿನೇಷನ್, ಡಿಸ್ಪ್ಯಾಷನ್, ಡಿಸೈರ್ ಅಂಡ್ ಡಿಸಿಪ್ಲಿನ್. ಇವು 4 ಬೇಕು ನೋಡ್ರಿ. ಬಹಳ ಕಡ್ಡಾಯವಾಗಿ 4 ಘಟಕಗಳನ್ನ ಹೇಳ್ಕೊಂತ ಹೋಗ್ಯಾರ ಅಂಶಗಳನ್ನ. ಈಗ ನಾವ್ ಎಲ್ಲಿಗೆ ಬಂದೀವಿ ಅಂದ್ರ ಡಿಸೈರ್ ಆತು, ಡಿಸ್ಪ್ಯಾಷನ್ ಆತು, ಡಿಸ್ಕ್ರಿಮಿನೇಷನ್ ಆತು. ಅವಾಗ ಆಸೆ ಇರಬಹುತ್ತೆ ಅಂದ್ಮೇಲೆ ಅವು ಸಂಸಾರಿ ಅಂದ್ರಲ್ಲ ಅಂತ ಬಂದಿತ್ತು. ಆ ಆಸೆ ನಿಜವಾದ ಆಸೆ ಅಲ್ಲಪ್ಪ, ಜೀವಿಗಳ ನಿಮಿತ್ತವಾಗಿ ಫಲ ಕೊಡ್ಬೇಕಾಗಿತ್ತಂತ ಹೇಳಿ ಅವೆಲ್ಲ ಅದನ್ನ ಮಾಡಿದಾನೆ. ಇನ್ನು 4ನೇದು ಯಾವುದು? ಡಿಸಿಪ್ಲಿನ್. ಅದನ್ನ ವರ್ಣನೆ ಮಾಡಾಕ್ತಾರೆ ಗುರುಗಳು. ಹೇಳ್ತ ಇಲ್ಲಿ ದ ಇಂಟಿಗ್ರೇಷನ್ ಆಫ್ ದ ಎಂಟೈರ್ ಪರ್ಸನಾಲಿಟಿ. ಈ ಡಿಸಿಪ್ಲಿನ್ ಅನ್ನೋದು ನಮ್ಮ ಪರ್ಸನಾಲಿಟಿ ಒಳಗ ಬಹಳ ಮುಖ್ಯವಾದಂತ ಅಂಗರಿ. ಡಿಸಿಪ್ಲಿನ್ ಬೇಕು, ಪ್ರತಿಯೊಂದು ಹಂತದಲ್ಲಿ ಡಿಸಿಪ್ಲಿನ್ ಬೇಕು. ಡಿಸಿಪ್ಲಿನ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಬರೆದಾರ ರಾಮಕೃಷ್ಣ ಆಶ್ರಮದ. ಇದು ದೇವತ್ವಕ್ಕೆ ಏರ್ಬೇಕಾದ್ರೆ, ಮೆಟ್ಲೇರ್ಬೇಕಾದ್ರೆ ಒಂದೇದ್ದು. 4ದಾಗ ಇರ್ಲಿ, ಆದ್ರೂ ಕೂಡ ಅದನ್ನ ಹೇಳುವಾಗ ಅದು ಒಂದೇದ್ದು ಅಂತ ಹೇಳ್ಬೇಕಲ್ಲ. ಆದ್ರಿಂದ
ಇದು ಬಹಳ ಮುಖ್ಯದ ನಮ್ಮ ಪರ್ಸನಾಲಿಟಿ ಒಳಗ. Physical body, the 10 sense organs of action and organs of knowledge, the mind, the intellect, all of them, when they are disciplined and organized, instead of I becoming their slave, I became their master. ಅರ್ಥ ಆಗಿರ್ಬೇಕು. ಏನ್ ಹೇಳಿದ್ರು ಅವರು? ನಾವು ಇಂದ್ರಿಯಗಳ ಗುಲಾಮ ಆಗಬಾರದು. You should not become the slave of the ಇಂದ್ರಿಯ ಆರ್ಗನ್ಸ್. ಯಾವ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಗುಲಾಮ ಆಗಬಾರದು, ಅಥವಾ ಮನಸ್ಸು ಬುದ್ಧಿಗಳ ಗುಲಾಮ ಆಗಬಾರದು. ಅವುಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು. ಅವರ ನಮ್ಮ ಗುಲಾಮ ಆಗಿರ್ಬೇಕು. ನಾವು ಹೇಳಿದಂಗೆ ಕೇಳ್ಬೇಕವು. ಶಮದಮಾದಿಗಳು ಸಾಧಿಸಿರ್ಬೇಕು ಅಂತ ಅರ್ಥ. ಅದು ಡಿಸಿಪ್ಲಿನ್. ಅವನು ಸರಿಯಾಗಿ ಯಾರು ಆರ್ಗನೈಸ್ ಮಾಡಕ್ ಬರ್ತದ, ಹ್ಯಾಂಡಲ್ ಮಾಡಕ್ ಬರ್ತದ, ಯಾರಿಗ್ ಬರ್ತದ? ವಿವೇಕವು ಇರ್ಬೇಕು ಅವನಲ್ಲಿ. ಅದಕ್ಕ ಮೊದಲು ವಿವೇಕ ಹೇಳ್ಯಾರ ಅವ್ರು. ವಿವೇಕ ಇದ್ದವಾಗ ಮಾತ್ರ ಇವನ್ನ ಹ್ಯಾಂಡಲ್ ಮಾಡಕ್ ಬರ್ತದ. ಯಾವ ನಮ್ದು ಅನ್ಯವಾಗಿರ್ತಕ್ಕಂಥ ಶರೀರ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿಗಳು ನಮ್ಮ ಹತೋಟಿಯಲ್ಲಿ ಉಳಿಬೇಕಾಗಿತ್ತು ಅಂತಂದ್ರ ಅವುಗಳ ಒಂದು ಸಂಪೂರ್ಣ ಪ್ರಭುತ್ವ, ಅವುಗಳ ಮಾಸ್ಟ್ರಿ ನಮ್ಮಗ ಇರಬೇಕು. ಐ ಆಮ್ ದ ಮಾಸ್ಟರ್ ಆಫ್ ಮೈ ಸೆನ್ಸ್ ಆರ್ಗನ್ಸ್. ಅವುಗಳ ಮೇಲೆ ಪ್ರಭುತ್ವ ನನಗಿರಬೇಕು. ವೆನ್ ಐ ಮಾಸ್ಟರ್ ಆಫ್ ಮೈ ಮೈಂಡ್, ಮನುಷ್ಯನ ನಾನು ಒಡೆಯ ಇದ್ನಂದ್ರ ಅಷ್ಟೆಲ್ಲ ಸೆಲ್ಫ್ ಮಾಸ್ಟ್ರಿ, ಸೆಲ್ಫ್ ಇಂಟಿಗ್ರೇಷನ್ ಈಸ್ ಕಾಲ್ಡ್ ಡಿಸಿಪ್ಲಿನ್. ಯಾವಾಗ ಮನಸ್ಸನ್ನ ನಾ ಹೇಳಿದಂಗ ಅಥವಾ ಅದರ ಒಡೆಯನ ಆಗ್ತೇನೋ, ನನ್ನ ಅದು ಗುಲಾಮ ಆಗ್ತದನೋ, ಅವಾಗ ಮಾತ್ರ ಇದು ಡಿಸಿಪ್ಲಿನ್. ನಾ ಹೇಳಿದಂಗೆ ಕೇಳಬೇಕು, ಇಂಥದ್ ಮಾಡ್ಬೇಕು, ಇಂಥದಿಲ್ಲ ಅಂದಾಗ ಅದು ಹೋಗ್ಬಿಡ್ಬೇಕದು. ಅದಕ್ಕೆ ಡಿಸಿಪ್ಲಿನ್ ಅಂತಾರ. ಮತ್ತ ಅದು ಹೇಳಿದಂಗ ನಾವು ಕೇಳಿದ್ರೆ ಏನಾಗ್ತೀವಿ? ಗುಲಾಮರಾಗ್ತೀವಿ. ಆದ್ದರಿಂದ ನೀವು ಇಂದ್ರಿಯವನ್ನ ಗೆದ್ದಿರಬೇಕು, ಜಿತ ಆಗಿರಬೇಕು. ಜಿನ್ ಅಂತ ಜೈನರು ಅಂತಾರ ನೋಡ್ರಿ, ಇಂದ್ರಿಯ ಗೆದ್ದವರಿಗೆ ಅಂತಾರ ಅವ್ರು, ಜೈನರು ಅಂತ. ಗೆದ್ದಿರ್ತಾರೇನ್ರಿ ಅವ್ರೆಲ್ಲಾರು? ಈಗಿದ್ದವ್ರು ಜೈನರು. ಒಬ್ಬ ಗೆದ್ದಿರ್ಬೇಕು ಮಹಾವೀರ, ಉಳಿದವರು ಅವರು ಮಹಾವೀರ ಅಂತ ಹೆಸರಿಟ್ಕೋತಾರ. ಇರ್ಲಿ. ಆದ್ದರಿಂದ ಇಂದ್ರಿಯಗಳು ಗುಲಾಮರಾಗಿರ್ತಾರ ಹೆಸರಿಗೆ, ಆದ್ರೆ ಇಂದ್ರಿಯ ಗುಲಾಮರ ಇರ್ತಾರ ಹೆಚ್ಚು. ಹಾಗೆ ನಾವು ಇಂದ್ರಿಯಗಳ ಗುಲಾಮರಾಗದೆ ಇಂದ್ರಿಯಗಳ ಮೇಲೆ ಪ್ರಭುತ್ವ ಸಾಧಿಸಿ ಅದರ ಒಡೆಯರಾದಾಗ ಮಾತ್ರ ಅದು ನಿಜವಾದ ಡಿಸಿಪ್ಲಿನು. ಡಿಸೈರ್ ಅಂಡ್ ಡಿಸಿಪ್ಲಿನ್, ದೀಸ್ 4 ಆರ್ ಕಾಲ್ಡ್ ಸಾಧನ ಚತುಷ್ಟಯಂ. ಇವಕ್ಕ ಇನ್ನೊಂದು ಹೆಸರು ಯಾವುದು? ಸಾಧನ ಚತುಷ್ಟಯ ಅಂತಾರೆ. ಇನ್ನು ಬೇರೆ ಬೇರೆ ರೀತಿಯಿಂದ ಹೇಳ್ತಾರ ಅವು. ಇವು ಯಾರಿಂದ ಹೇಳಲ್ಪಟ್ಟವು? ದೀಸ್ 4 ಅಲೋನ್ ಹ್ಯಾವ್ ಬೀನ್ ಎಕ್ಸ್ಪ್ಯಾಂಡೆಡ್. ಬೇರೆ ರೀತಿಯಿಂದ ಕೃಷ್ಣ ಪರಮಾತ್ಮನಿಂದ ಇವುಗಳ ವಿವರಣೆ ಮಾಡಲ್ಪಟ್ಟಿದೆ. ಇಂಟು 20 ವ್ಯಾಲ್ಯೂಸ್. ಹೌದು, ಎಷ್ಟು ರೀತಿಯಿಂದ ನೀವು ಕೃಷ್ಣ ಪರಮಾತ್ಮನಿಂದ 20 ರೀತಿಯಿಂದ ಹೇಳಲ್ಪಟ್ಟವಂತ್ರಿ. ಡಿಸಿಪ್ಲಿನ್ ನಮ್ಮಲ್ಲಿ ಒಂದು ಸೆಲ್ಫ್ ಮಾಸ್ಟರಿ ಆಗ್ಬೇಕಾಗಿತ್ತಂದ್ರ ನಾವು ಎಷ್ಟು ಗುಣಗಳನ್ರಿ? 20 ಗುಣಗಳನ್ನ ಹೊಂದಿರಬೇಕು ಅಂತ ಹೇಳ್ತಾರ. ಗುಣತ್ರಯ ವಿಭಾಗಯೋ ಅಂತ ಮುಂದೆ ಬರ್ತದ ಬೀಜ. ಇದು ಇಷ್ಟೆಲ್ಲ ಯಾಕೆ ಹೇಳಾಕ್ತಾರ ಅಂದ್ರೆ ಮುಂದಿನ ಅಧ್ಯಾಯಕ್ಕೆ ಬೀಜ ರೀ. ಮುಂದಿನ ಅಧ್ಯಾಯಕ್ಕ ಇದು ಕೊನೆಗೆ ಬಂದು ಬೀಜ ರೂಪದಿಂದ ಅವ್ರು ಹೇಳ್ತಾರ. ಆದ್ದರಿಂದ ಈ ಗುಣಗಳನ್ನುವಂಥದ್ದು ಸದ್ಗುಣಗಳ ಸಂಪತ್ತು ಪರಮಾತ್ಮನಿಗೆ ಹೆಂಗದವಲ್ಲ, ಶ್ರೀ ಅಂತಾರ ಒಕ್ಕ ಪರಮಾತ್ಮನಿಗೆ. ಶ್ರೀ ಅಂದ್ರೆ ಏನ್ರಿ? ಜ್ಞಾನ, ಐಶ್ವರ್ಯ ಮತ್ತು ಕೀರ್ತಿ, ಬಲ, ಪ್ರಾಚಿ. ಏನೇನ್ರಿ ಗೌಡ್ರ ಹೇಳ್ರಿ? 6 ಜ್ಞಾನ, ಐಶ್ವರ್ಯ, ಬಲ, ಜ್ಞಾನ, ಐಶ್ವರ್ಯ, ಕೀರ್ತಿ, ಬಲ, ತೇಜಸ್ಸು, ವೀರ್ಯ. ಪರಮಾತ್ಮನ ಗುಣಗಳಿವು ಸಂಪತ್ತು. ಮತ್ ನಮ್ ಸಂಪತ್ತು ಯಾವ? 20 ಸದ್ಗುಣಗಳನ್ನುವಂತ ಸಂಪತ್ತು. ಅವು 4 ಏನದಾವಲ್ಲ ಸಾಧನ ಚತುಷ್ಟ, ಅವನ್ನ 20 ಗುಣಗಳ ಮೂಲಕವಾಗಿ ಬೇರೊಂದು ರೀತಿಯಿಂದ ಈಗ ಬರುವಂತ ಗುಣತ್ರಯ ವಿಭಾಗದಲ್ಲಿ 14 ಗುಣಗಳ ಮೂಲಕ ಕೃಷ್ಣ ಪರಮಾತ್ಮ ಅವನು ಹೇಳ್ಕೊಂತ ಹೋಗ್ತಾನೆ ಅನ್ನೋದು ಬೀಜ. ಇದು ಮುಂದಿನ ಅಧ್ಯಾಯಕ್ಕೆ. ಇಂಟು 20 ವ್ಯಾಲ್ಯೂಸ್. ಸೊ 20 ಕಂಡೆನ್ಸ್ಡ್ ಟು 4. ಅವು 20 ಎದ್ರೊಳಗೆ 3-4 ಮಾಡ್ಯಾರ ವೇದಾಂತಿಗಳು. ಶಮ ದಮಾದಿ ಸಾಧನ ಚತುಷ್ಟಯ ಅಂತೇಳಿ ವಿವೇಕ, ವೈರಾಗ್ಯ ಮತ್ತು ಅವು 6 ಸಾಧನ ಮತ್ತು ಮುಮುಕ್ಷತ್ವ.
ಇವು 4 ಹಿಡಿದಾರ, ಸಾಧನ ಚತುಷ್ಟಯ ಅಂತಾರೆ ಇವು. ಇದು 20 ಗುಣಗಳ ಮೂಲಕವಾಗಿ 4ರಲ್ಲಿ ಅವನ ಅಡಕ ಮಾಡ್ಯಾರ ಅಂತ. ಸೊ 20 ಕಂಡೆನ್ಸ್ಡ್ ಇನ್ 4, ಅವನ್ನ ಕಂಡೆನ್ಸ್ ಮಾಡಿ 4ರಲ್ಲಿ 1 ಮಾಡ್ಯಾರ. 4 ಡೈಲ್ಯೂಟೆಡ್ ಈಸ್ 20. ಆ 4ಅನ್ನ ಡೈಲ್ಯೂಟ್ ಮಾಡಿದ್ರೆ ಅವು 20 ಆಗ್ತಾವ. ಸೊ ಇನ್ ದ ಸಮರಿ ಯು ವಿಲ್ ಸಿ 4. ಆದ್ರಿಂದ ನಾವು ಸಮರಿ ಇಲ್ಲಿ 4 ಹೇಳ್ತಾ ಇದ್ವಿ. ಯಾವ ಇವು 4? 20 ಹೇಳಕ್ ಹೋಗೋದಿಲ್ಲ, 4 ಹೇಳಕತ್ತೀವಿ. ಯಾವ 4 ಹೇಳಿರಲ್ಲ ಈಗ ಸುರೇಶ್ ಅವರು. ಯಾರು ಹೇಳ್ರಿ ಮತ್ತೊಬ್ರು ಅವ್ರು ಹೇಳಿದಂಗ 4 ಯಾವವು? 4ರಲ್ಲಿ ಅಡಕ್ ಮಾಡ್ಯಾರಲ್ಲ. ಹೇಳ್ರಿ. ಡಿಸೈರ್, ಡಿಸಿಪ್ಲಿನ್. 4 ಅವು ಎದಕ್ ಅಡಕ್ ಮಾಡ್ಯಾರ್ರಿ? ಸಮಾಧಿ ಷಟ್ ಸಂಪತ್ತಿಗೆ. ಅವಕ್ಕೂ ಅಡಕ್ ಮಾಡ್ಯಾರ. ಮುಂದೆ 14 ಅಧ್ಯಾಯಕ್ಕೆ ಬೀಜ ರೂಪವಾಗಿ 20 ಗುಣಗಳ ಮೂಲಕ ಅವುಗಳನ್ನು ಹೇಳ್ಕೊಂತ ಹೋಗ್ತಾರೆ. ಇವೆಲ್ಲ ನಮ್ಮ ಒಂದು ಶಿಸ್ತನ್ನ ಪರಿಪಾಲನೆ ಮಾಡುವ ಸಲುವಾಗಿ ನಮಗೆ ಅವನ್ನೆಲ್ಲ ಹೇಳ್ಕೊಂತ ಹೋಗ್ತಾರ. ಅಂದ್ರೆ ತಯಾರಿ, ಪೂರ್ವ ತಯಾರಿ, ಜ್ಞಾನಕ್ಕ ಯೋಗ್ಯ ಅಧಿಕಾರಿಗಳನ್ನಾಗಿ ಮಾಡುವುದು, ತಯಾರಿ ಮಾಡುವುದು ಪರಮಾತ್ಮಂದು. ಜ್ಞಾನ ಯೋಗ್ಯತೆಯನ್ನ ಪ್ರಾಪ್ತ ಮಾಡ್ಕೊಳ್ಳೋ ಸಲುವಾಗಿ ಇವೆಲ್ಲ ಪೂರ್ವ ಸಾಧನಗಳಂತಾರ. ಆದ್ರಿಂದ ಜ್ಞಾನಕ್ಕೆ ಬರಬೇಕಾಗಿತ್ತು, ಉತ್ತರ ಸಾಧನಕ್ಕೆ ಬರಬೇಕಾಗಿತ್ತು ಅಂದ್ರೆ ಪೂರ್ವ ಸಾಧನಗಳನ್ನ ಅವಶ್ಯವಾಗಿ ನಾವು ಸಾಧಿಸಿರಬೇಕು. ಶಿಸ್ತಾಗಿ ಕೊಲ್ಲಾಪುರದಾಗ ತಾಲೀಮ್ ಮಾಡಿ ಶಿಸ್ತಾಗಿ ಮೇಯದು ಗಟ್ಟಿಮುಟ್ಟಾಗಿದ್ದಂದ್ರೆ ಕುಸ್ತಿ ಒಗಿತಾನ. ಮತ್ತೆ ಇವತ್ತು ತಯಾರಿ ಇರ್ಲಿಲ್ಲ ಅಂದ್ರೆ ನಿನ್ನೆ ಒಬ್ರು ಯಾರೋ ಕೇಳಿದ್ರು. ಮತ್ತ ಈ ಗುಣಗಳು ಇಲ್ಲದ್ರೆ ಹೆಂಗ್ರಿ ಅಂತ ಒಬ್ರು ಯಾರೋ ಕೇಳಿದ್ರು. 20 ಗುಣಗಳು ಹೇಳಾಕತ್ತೀರಲ್ಲ, ಕೆಲವು ಕಡಿಮೆ ಇದ್ರೆ ಹೆಂಗ ಅಂತ ಯಾರೋ ಕೇಳಿದ್ರು, ಗೊತ್ತಿಲ್ಲ. ಮತ್ ನಮಗ್ ಮುಕ್ತಿ ಆಗ್ತತೆ ಹೆಂಗ? ತಯಾರಿ ಆಗೋದಿಲ್ಲ. ಬೀಳ್ಬಹುದು, ಕುಸ್ತಿ ಅದೃಢ ಆಗ್ತದ ಅಂತ ಗುರುಗಳು ಹೇಳಿರು. ಕುಸ್ತಿ ಹಿಡ್ದಾಗ ಕೂಡ ಎಲ್ಲ ಡವಾ ಗೊತ್ತಿದ್ದು ಅಂದ್ರ, ಉಸ್ತಾದ್ ಎಲ್ಲಾ ಕಲಿಸಿದ್ದಂದ್ರ ಕುಸ್ತಿ ಯಾಕೆ ಬರ್ತದ? ಹಂಗ ಸೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎಲ್ಲಾ ಗುಣಗಳನ್ನ ನಮ್ಮಲ್ಲಿ ಸರಿಯಾಗಿ ಬಿತ್ತಿದ್ದಂದ್ರ, ನಾವು ಅದರ ಪ್ರಕಾರ ಇದ್ದೀವಂದ್ರ ಮುಕ್ತಿ ಕೈವಶ ಆಗ್ತದ. ಹಂಗ ಇಲ್ಲಿ ನೆಲ್ಲಿಕಾಯಿ ಅಂತ ಗೆದಿತೀವಿ ಮಾಯನ್ನ. ಮತ್ತ ಅದರ ಗುಣಗಳು ಕಡಿಮೆ ಇದ್ವು ಅಂದ್ರ ಮಾಯನ್ನ ಗೆದ್ಯಾಕ ಆಗೋದಿಲ್ಲ, ಬಿದ್ದು ಬಿಡ್ತೀವಿ. ಆದ್ದರಿಂದ ಸಂಪೂರ್ಣ ಗುಣಗಳಿದ್ರೆ ಮಾತ್ರ ದೃಢ ಅಪ್ರೋಕ್ಷ ಜ್ಞಾನ ಆಗ್ತದ ಅನ್ನುವಂಥದ್ದು ನಿನ್ನೆ ಗುರುಗಳು ಗುಣಗಳ ಬಗ್ಗೆ ವಿಶೇಷವಾದ ವಿಚಾರವನ್ನು ಈಗಾಗಲೇ ಹೇಳಿದ್ದಾರೆ. ಅಷ್ಟು ಗುಣಗಳಿದ್ರೆ ದೃಢ ಅಪ್ರೋಕ್ಷ ಜ್ಞಾನ ಆಗ್ತದ ಅಂತ. ಸರ್ವಗುಣ ಸಂಪನ್ನ ಆಗಿರಬೇಕು ಅರ್ಥಾತ್ ಆ 20 ಗುಣಗಳು ಅಥವಾ ಸಾಧನ ಚತುಷ್ಟಯ 4 ಇರಬೇಕು ಅಂತ ಅರ್ಥ. 20 ಗುಣಗಳು ಇರ್ಲಿ ಬಿಡ್ರಿ, ಮುಂದೆ ಹೇಳ್ತಾರ. ನೆನಪು ಇಲ್ಲ ನಮಗೀಗ ಅವು ಏನದಾವ ಅನ್ನೋದು. ಈಗ ನೆಕ್ಸ್ಟ್ ಮುಂದೆ ಅದ ಬರ್ತದ, ನೋಡೋಣ. ಆದ್ದರಿಂದ ಸರಿಯಾದ ವಿವೇಕ ವೈರಾಗ್ಯ ಸಾಧನ ಚಪ್ಪುಷ್ಟು ಉಳಿಯವನೇ ಅಧಿಕಾರಿ. ವೇದಾಂತಕ್ಕೆ ಅವನು ಓರ್ವನೇ ಅಧಿಕಾರಿ.